आदितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनर द्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद् अवरुद्ध नेत्रकृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्म गुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं ನಿನ್ನೆನ ಕಥಾ ಸಂದರ್ಭಾನುಸಾರವಾಗಿ ರಾಮ ಲಕ್ಷ್ಮಣ ಸೀತೆಯರು ಪಂಚವಟಿಗೆ ಬಂದಿದ್ದಾರೆ. ಒಳ್ಳೆಯ ಪರ್ಣಕುಟೀರವನ್ನು ಕೊಟ್ಕೊಂಡಿರ್ತಾ ಇದ್ದಾರೆ. ನಿನ್ನೆನ ಪುರಾಣದ ಬಂದಿರತಕ್ಕಂಥ ಅಗಸ್ತ್ಯರ ಚರಿತ್ರೆಯ ಬಗ್ಗೆ ಒಂದು 4-5 ಪ್ರಶ್ನೆಗಳು ಬೆಂಗಳೂರು, ಅಹಮದಾಬಾದ್, ಶಿವಮೊಗ್ಗ, ಆನಂತರ ಶೋಲಾಪುರದಿಂದ ಬಂದಿವೆ. ಋಷಿಗಳು ತಾವು ವಯಸ್ಸಾದ ಮೇಲೇ ಯಾಕೆ ಅದು ಸಣ್ಣ ವಯಸ್ಸಿನ ಹೆಣ್ಮಕ್ಳ ಜೊತೆಗೆ ಮದುವೆ ಆಗ್ತಿದ್ರು ಅನ್ನೋದು ಮೊದಲನೇ ಪ್ರಶ್ನೆ. ಸಾಧಾರಣ 80% ಋಷಿಗಳು ತಮ್ಮ ಮದುವೆ ವಯಸ್ಸಿನಲ್ಲೇ ಮದುವೆ ಆದವರು. ಕೆಲವು ಉದಾಹರಣೆಗಳು ಬಂದಿವೆ. ಅಗಸ್ತ್ಯರಾಗಲಿ, ಚ್ಯವನರಾಗಲಿ, ಸೌಬರಿಗಳಾಗಲಿ ಕೆಲವು ಉದಾಹರಣೆಗಳಿವೆ.
ಯಾಕೆ ಅವರಿಗೆ ಆ ಸಾಮರ್ಥ್ಯ ಇತ್ತು. ತಮ್ಮನ್ನು ತಾವು ತರುಣರನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯ ಇತ್ತು. ಹೆಂಡತಿಗೂ ಕೂಡ ಆ ಸೌಂದರ್ಯವನ್ನು ಕೊಡುವ ಸಾಮರ್ಥ್ಯ ಇತ್ತು. ಆ ಸಾಮರ್ಥ್ಯ ಇತ್ತು. ಅದಕ್ಕೋಸ್ಕರ ತಮ್ಮ ಸಾಧನೆ ಮುಗಿದ ಮೇಲೆ ಸಂಸಾರವನ್ನು ಪ್ರಾರಂಭ ಮಾಡ್ತಾಯಿದ್ರು. ಹೆಂಡತಿಗೆ ಸಾಧನ ಗಂಡನ ಜೊತೆಯಲ್ಲೇ, ಪ್ರತ್ಯೇಕವಾಗಿಲ್ಲ ಅಂತ ಅರ್ಥ. ಭಾಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಎಲ್ಲ ಮದುವೆ ಆದಮೇಲೆಲ್ಲ ರೀತಿ ನಿಯಮಗಳು ಈಗ ಮಜಾ ಮಾಡು ಅಂತ ತಿಳ್ಕೊಂಡು ಅಂತೇಳಿ ತಮ್ಮ ಹೆಣ್ಮಕ್ಕಳಿಗೆ ಹೇಳ್ತಕ್ಕಂಥ ಜನರಿದ್ದಾರೆ. ತಪ್ಪು. ಸಂಸ್ಕಾರ, ಆನಂತರ ಸದ್ಬುದ್ಧಿ, ಸತ್ಕಾರ್ಯ, ಆಮೇಲೆ ಸತ್ಯವಂತಿಕೆ, ದೇವರಲ್ಲಿ ಆಸ್ತಿಕ್ಯ, ಹಿರಿಯರ ಬಗ್ಗೆ ಆದರ, ಸೇವಾ, ಗಂಡಸರಿಗೂ ಹೆಣ್ಮಕ್ಕಳಿಗೂ ಎಲ್ಲ ಕಾಲಕ್ಕೂ ಕಲಿಸಲೇಬೇಕು. ಕುಮಾರರಂತೂ ಉಪನಯನ, ಕುಮಾರಿಕೆಯರಿಗೆ ಅನೇಕ ನಿಯಮಗಳನ್ನು ವ್ರತಗಳನ್ನು ಹೇಳಿದ್ದಾರೆ. ಸಂದರ್ಭ ಬಂದಾಗ ಅದನ್ನು ಕೂಡ ನೋಡಿಕೊಳ್ಳೋಣ. ಎರಡನೇ ಪ್ರಶ್ನೆ, ಹೀಗೇನಾದರೂ ರಿವರ್ಸ್ ಇದೆಯಾ? ಮುದುಕರಾದ ಋಷಿಗಳು ತರುಣಿಯರ ಜೊತೆ ಮದುವೆ ಮಾಡಿಕೊಂಡಿರ್ತಕ್ಕಂಥ ವಿವಾಹ ಉದಾಹರಣೆಗಳಿವೆ. ಆದರೆ ಒಬ್ಬಳು ಮುದುಕಿ ತರುಣನ ಜೊತೆಗೆ ಮದುವೆ ಆಗಿರ್ತಕ್ಕಂಥ ಉದಾಹರಣೆ ಇದೆಯೇ? ಪುರಾಣಗಳಲ್ಲಿ ಅಂಥ ಕಥೆಗಳು ಬಂದಿವೆ. ಗರ್ಗ ಋಷಿಗಳಿಗೆ ಅಥವಾ ಗರ್ಗಾಚಾರ್ಯರಿಗೆ ಅವಳ ಮಾನಸಿ ಕನ್ಯಾ, ಅವಳಿಗೆ ಯಾವ ವರನೂ ಪಸಂದ್ ಬರಲಿಲ್ಲ. ಪ್ರತಿಯೊಂದರಲ್ಲೂ ಇದು ನಂಗೆ ಬೇಡ, ನಂಗೆ ಇವನ ಜೊತೆಗೆ ಇರಲಿಕ್ಕಾಗೋದಿಲ್ಲ. ತಂದೆ ತಾಯಿಗಳು ಹೊರಟೋದ್ರು. ಅವಳು ವಿವಾಹವಿಲ್ಲದೆ 80-90 ಹೊಡೆದವಳಾದ್ಲು. ಒಳ್ಳೆ ಸಾಧಕಿ, ತಪಸ್ಸು, ತತ್ವಜ್ಞಾನಿ. ಒಂದು ಸಲ ನಾರದರ ಭೇಟಿಯಾದಾಗ ಹೇಳಿದರು, ನೋಡು, ವಿವಾಹವಾಗದೆ ಕನ್ನಿಕೆಗೆ ಮೋಕ್ಷ ಇಲ್ಲ, ಸದ್ಗತಿಯೇ ಇಲ್ಲ. ಬ್ರಹ್ಮಚರ್ಯ ನಿಷಿದ್ಧ. ಆಗ ಕೆಲವು ಅಪವಾದಾತ್ಮಕವಾಗಿರ್ತಿದ್ದೋ ಏನು, ಕಲಿಯುಗದಲ್ಲಂತೂ ಸಂಪೂರ್ಣ ನಿಷಿದ್ಧ. ಆದರೂ ಹೇಳಿದ್ಲು, ನನಗೆ ಪಸಂದ್ ಬಿದ್ದು ವರನೇ ಸಿಗಲಿಲ್ಲ, ನಾ ಏನು ಮಾಡಲಿ? ನಾರದ ಹೇಳ್ತಾರೆ, ಪಸಂದ್ ಬಿದ್ದ ವರ ಅದು ಇದು 100% ನಮ್ಮ ಇಚ್ಛೆಯಾನುಸಾರವಾಗಿ ಯಾರ ಗಂಡಂದು ಸಿಕ್ಕೋದಿಲ್ಲ, ಅಂಥ ಹೆಂಡತಿನೂ ಸಿಕ್ಕೋದಿಲ್ಲ. ಯಾಕೆ? ಜಗತ್ತಿನಲ್ಲಿ ಪುರುಷರೂ ಪೂರ್ಣರಲ್ಲ, ಸ್ತ್ರೀಯರೂ ಪೂರ್ಣರಲ್ಲ. ಆ ಪುರುಷ ಸ್ತ್ರೀಯರು ಮಾತ್ರ ಪರಿಪೂರ್ಣರು, ಪರಮಾತ್ಮ, ಮಹಾಲಕ್ಷ್ಮೀ ದೇವಿ. ಆದ್ದರಿಂದಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಒಬ್ಬ ಯುವಕ ಗಾಲವ ಋಷಿಗಳ ಆಶ್ರಮದಲ್ಲಿದ್ದಾನೆ. ಅವ್ರ ಹೆಸರು ಶೃಂಗವಾನ್ ಅಂತ ತಿಳ್ಕೊಂಡು ಅಂತೇಳಿ, 20-25 ವರ್ಷದ ಯುವಕ. ಅವನು ನನ್ನನ್ನು ಮದುವೆ ಮಾಡಿಕೊಂಡು, ಮದುವೆ ಆಗಿದೆ ಅಂತ ತಿಳ್ಕೊಂಡು ಅಂಥೇಳಿ ನಿನ್ನ ಸಾಧನೆಯನ್ನು ಮಾಡಿ ನೀನು ಹೋಗ್ಬೋದು. ಕೇಳಿದಾಗ ಆಗಲಿ ಅಂತ ತಿಳ್ಕೊಂಡಂತ ಒಪ್ಪಿಕೊಂಡಿದ್ದಾನೆ. ಮದುವೆ ಆಗ್ತೇನೆ, ಆದರೆ ನಿಂಗೆ ವಯಸ್ಸಾಗಿದೆ, ಈಗ ಶಾರೀರಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಸಂದರ್ಭ ಅಲ್ಲ. ಹೆಂಡತಿ ಪತಿಯ ಜೊತೆಗಿದ್ದರೆ ಅವಳು ಪವಿತ್ರಳಾಗ್ತಾಳೆ. ಅದಕ್ಕೆ ನಿನ್ನ ಜೊತೆಗೆ ಇರ್ತೇನೆ ನಾನು. ಯಾವ ರೀತಿಯಾದ ಯೋಗ್ಯ ವ್ಯವಹಾರ ಬೇಕೋ ಅದನ್ನು ಮಾಡ್ತೇನೆ. ಇನ್ನೊಂದು ಕಥೆ ಹೇಳ್ಬೋದು. ರೇವತಿ ಕೃತಯುಗದವಳು, ಬಲರಾಮ ದ್ವಾಪರ ಯುಗದವನು. ಎಷ್ಟೋ ಲಕ್ಷ ವರ್ಷ ದೊಡ್ಡವಳು. ಆದರೆ ಅವಳು ಅಲ್ಲಿ ಬ್ರಹ್ಮಲೋಕದಲ್ಲಿ ತರುಣಿನೇ ಆಗಿದ್ಲ, ಆ ಮಾತು ಬೇರೆ. ಆದರೂ ವೃದ್ಧಳು. ಅವಳಿಗೆ ತನ್ನ ಅನುಕೂಲವಾದ ರೀತಿಯಲ್ಲಿ ಅವಳ ಶರೀರವನ್ನು ಮಾಡಿಕೊಂಡು ತಪಸ್ಸಾಮರ್ಥ್ಯದಿಂದ ಆ ರೀತಿಯಾಗಿರ್ತಕ್ಕಂಥ ಉದಾಹರಣೆ ಇವೆ. ಒಂದು ಮಾತು ನೆನಪಿಟ್ಕೊಳ್ಳೋಕೆ, ಯಾಕೆ ಹೆಣ್ಮಕ್ಕಳಿಗೆ ಒಂದು ಮೇಲಿಂದ ಮೇಲೆ, ನಮಗೆ ಉಪದೇಶ ಏಕೆ?
ನಮ್ಮ ವಿಷಯದಲ್ಲಿ ಗಂಡ ಬೇಕೇ ಬೇಕೇಕೆ? ಮನುಸ್ಮೃತಿಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೆಣ್ಣು ಮಕ್ಕಳು ಒಂದು ಹೂವು ಇದ್ದಂತೆ. ನಿಜ ಮಾತು ನಿಜ. ಹೂವಿನಲ್ಲಿ ಪರಾಗಸ್ಪರ್ಶದಿಂದ ತಾನು ಗರ್ಭಧಾರಣೆಯನ್ನು ಮಾಡಿ ಅನೇಕ ಗಿಡಗಳನ್ನು, ಹೂಗಳನ್ನು ನಿರ್ಮಾಣ ಮಾಡೋ ಸಾಮರ್ಥ್ಯ ಇದೆ. ಆದರೆ ಆ ಹೂವಿನ ರಕ್ಷಣೆಗೆ, ಗುಲಾಬಿ ಹೂವಿನ ರಕ್ಷಣೆಗೆ ಹೇಗೆ ಮುಳ್ಳು ಬೇಕೋ ಅದೇ ರೀತಿಯಾಗಿ ಹೆಣ್ಣಿನ ರಕ್ಷಣೆಗೋಸ್ಕರ ಪುರುಷರ ರಕ್ಷಣೆ ಬೇಕು. ಮನುಸ್ಮೃತಿ ಹೇಳ್ತಾನೆ, ಬಾಲ್ಯದಲ್ಲಿ ತಂದೆ ರಕ್ಷಣೆ ಕೊಡಲೇಬೇಕು, ತಾರುಣ್ಯದಲ್ಲಿ ಪತಿ ರಕ್ಷಣೆ ಕೊಡಲೇಬೇಕು, ಮಕ್ಕಳು ಎಲ್ಲ ಕಾಲದಲ್ಲೂ ರಕ್ಷಣೆ ಕೊಡಬೇಕು. ರಕ್ಷಣೆಯ ವಿಷಯದಲ್ಲಿ ಮಾತ್ರ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ರಕ್ಷಣೆಯ ವಿಷಯದಲ್ಲಿ ಮಾತ್ರ ನೆನಪಿಟ್ಕೊಳ್ಳಿ. ಯಾಕೆ ಈಗ ನಾವು ನೋಡ್ತೇವೆ ದಿನಕ್ಕೆ ಎಷ್ಟು ಗ್ಯಾಂಗ್ ರೇಪಗಳು ಮತ್ತು ಎಷ್ಟು ರೇಪಗಳು ಎಷ್ಟಿದೆ. ಗಂಡಿಗೆ ಆ ರೀತಿಯಾಗಿರ್ತಕ್ಕಂಥ ಗಂಡನ್ನು ಆ ರೀತಿಯಾಗಿ ದೂಷಣೆ ಮಾಡಲಿಕ್ಕೆ ಆಗೋದಿಲ್ಲ, ಪ್ರಕೃತಿ ನಿಯಮ. ಹೀಗಾಗಿ ರಕ್ಷಣೆ ಬೇಕು ಅಂತ ತಿಳ್ಕೊಂಡಂತೇಳಿ ಸ್ತ್ರೀಯರಿಗೆ ಪತಿಯೇ ದೇವತೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಪುರುಷರಿಗೆ ಗುರು ರಕ್ಷಣೆ ಬೇಕು, ಅದಕ್ಕೋಸ್ಕರ ಗುರುಗಳೇ ದೇವತೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಇನ್ನು 4-5 ಜನ ಕೇಳಿದ್ದಾರೆ. 3ನೇ ಪ್ರಶ್ನೆ, ನಿನ್ನೆ ಶ್ರಾದ್ದದಲ್ಲಿ ಉಪ್ಪು ನಿಷಿದ್ಧ, ಯಾಕೆ? ಅಗಸ್ತ್ಯರ ನಿರ್ಮಾಲ್ಯ ಅಂತ ತಿಳ್ಕೊಂಡು ಅಂತ ಹೇಳಿ. ಹಾಗಾದ್ರೆ ದೇವರ ನೈವೇದ್ಯಕ್ಕೆ? ಶಾಸ್ತ್ರದ ಪ್ರಕಾರ ದೇವರ ನೈವೇದ್ಯಕ್ಕೂ ನಿಷಿದ್ಧ. ಇವತ್ತಿಗೂ ಕೂಡ ನಮ್ಮ ಕೆಲವು ಮಠಗಳಲ್ಲಿ ಚಿಕ್ಕ ನೈವೇದ್ಯಕ್ಕೆ, ಸ್ವಾಮಿಗಳ ನೈವೇದ್ಯಕ್ಕೆ ಈ ಉಪ್ಪು ಹಾಕೋದಿಲ್ಲ, ಕಲ್ಲುಪ್ಪನ್ನೇ ಉಪಯೋಗಿಸ್ತಾರೆ. ಕಲ್ಲುಪ್ಪು ಅಂತ ತಿಳ್ಕೊಂಡಂತ ಅನ್ನೋದು ಅದು ಪರ್ವತಗಳ ಅಲ್ಲಿ ಖನಿಜದಿಂದ ತಯಾರಾಗ್ತಕ್ಕಂಥ ಉಪ್ಪು. ಹಿಮಾಲಯದಲ್ಲಿ ಕೂಡ ತಯಾರಾಗ್ತಾರೆ. ಅದಕ್ಕೆ ಸೈಂಧವ ಲವಣ ಅಂತ ಕೂಡ ಕರೀತಾರೆ. ಅದನ್ನೇ ಉಪಯೋಗಿಸೋದೊಳ್ಳೆ. ಆದರೆ ಇದರಷ್ಟು ರುಚಿ ಇರೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಮನುಷ್ಯನಿಗೆ ಬಾಯಿ ರುಚಿ. ಕೆಲವು ಸಂದರ್ಭದಲ್ಲಿ ಹೇಳಿದರು ಉಪ್ಪಿಲ್ಲದೆ ಅಶಾಕ ಲವಣ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಉಪ್ಪಿದಿಲ್ಲದೇ ಊಟ ಮಾಡ್ತಿದ್ರೆ ಭಾಳ ಒಳ್ಳೆಯದು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅಲ್ಲದೆ ಮತ್ತು ಥೈರಾಯ್ಡ್, ನಮ್ಮ ತಿಳಿತಕ್ಕಂಥ ಹಸಿರು ಪಲ್ಯಗಳಲ್ಲಿ ಬೇಕಾದಷ್ಟು, ತೊಪ್ಪಲು ಪಲ್ಯಗಳಲ್ಲಿ ಬೇಕಾದಷ್ಟು ಲವಣ ಸಿಗ್ತದೆ, ಸ್ವಾಭಾವಿಕ ಲವಣ. ಈ ಲವಣವನ್ನು ಇವತ್ತಿನ ವೈದ್ಯಶಾಸ್ತ್ರದಲ್ಲಿಯೂ ಕೂಡ ಇದು ಸ್ಲೋ ಪಾಯ್ಸನ್. ಉಪ್ಪು ಹೆಚ್ಚು ತೆಗೆದುಕೊಂಡಷ್ಟು ನಿಮ್ಮ ಶರೀರದಲ್ಲಿ ವಿಷ ಹೆಚ್ಚಾಗ್ತದೆ, ಬಿಡೋದು ಒಳ್ಳೆಯದು. ಆದ್ದರಿಂದಾಗಿ ಸೈಂಧವ ಲವಣ ತೆಗೆದುಕೊಳ್ಳೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆಮೇಲೆ 5ನೇ ಪ್ರಶ್ನೆ, ನಿನ್ನೆ ಅಗಸ್ತ್ಯರು ಸ್ತ್ರೀಯರಲ್ಲಿದ್ದ ದೋಷಗಳನ್ನು ಹೇಳಿದರು. ಇವಳು ಬಹಳ ಚಂಚಲರಾಗಿರ್ತಾಳೆ, ಮಾತು ಬಹಳ ತೀಕ್ಷ್ಣವಾಗಿರ್ತಾರೆ, ಆನಂತರ ಕಲ್ಪನೆಗಳು ವಾಯುವೇಗ ಮನೋವೇಗವನ್ನು ಮೀರಿಸಿರ್ತೇವೆ ಅಂತಕೊಂಡಂತೇಳಿ. ಈ ರೀತಿಯ ಪುರುಷರ ದೋಷ ಹೇಳೋದಿಲ್ಲೇನು? ಪುರುಷರಲ್ಲಿ ದೋಷಗಳು ಇರಬಾರ್ದೇನು? ಬೇಕಾದ ಸಲ ಹೇಳಿದ್ದಾರೆ. ಪರಮಾತ್ಮ ಹೇಳ್ತಾರೆ, ಯಾವ ದೋಷಗಳಿದ್ದರೆ ಆ ಮನುಷ್ಯನಾಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋವಾನ್ ಬಲವಾನ್ ಸುಖಿ. ನಾನೇ ಈಶ್ವರ ಅಂತನ್ನೋ ಅಹಂಕಾರ ಪುರುಷರಲ್ಲಿರ್ತದೆ. ನನ್ನ ಸಮಾನ ಯಾರೂ ಇಲ್ಲ ಅಂತನ್ನೋ ಅಹಂಕಾರನೂ ಇರ್ತದೆ. ನನಗೆಲ್ಲ ಗೊತ್ತಿದೆ ಅಂತನ್ನೋ ಅಹಂಕಾರ ಇರ್ತದೆ. ಇಂಥ ದೋಷಗಳು ಪುರುಷರಲ್ಲಿದ್ದೇವೆ. ಮತ್ತು ಯಾವ ಸ್ತ್ರೀಯರಲ್ಲಿ ದೋಷ ಹೇಳ್ತಾರೆ ಆ ವೇಳೆಯಲ್ಲಿ ನೆನಪನ್ನ ಇಟ್ಕೊಳ್ಬೇಕು, ಅಂಥ ಕೆಟ್ಟವರು ಸಂಖ್ಯೆ ಭಾಳ ಕಡಿಮೆ. ಅಪವಾದ ಇರ್ತದೆ. ಕಾಮನ್ ನಾರ್ಯತೆ ಇರತಕ್ಕಂಥ ನಿಯಮಗಳನ್ನು ತೆಗೆದುಕೊಳ್ಬಾರ್ದು. ಮತ್ತು ಅಂಥ ದುರ್ಗುಣಗಳೆಲ್ಲಿವೆ, ಅಂಥ ಪುರುಷನೂ ತ್ಯಾಜ್ಯ, ಅಂಥ ಸ್ತ್ರೀಯೂ ತ್ಯಾಜ್ಯ. ಆದ್ದರಿಂದಾಗಿ ಕೇವಲ ನಿಯಮ ಹೆಣ್ಮಕ್ಕಳಿಗೆ ಮಾತ್ರ ಅನ್ನೋದನ್ನು ಈಗಿನ ಸಾಹಿತ್ಯ, ಈಗಿನ ಪೇಪರ್ಗಳು, ಈಗಿನ ಎಲ್ಲ ಅನೇಕ ಸ್ತ್ರೀಯವರ ತಲೆಯಲ್ಲಿ ತೇರಿಸಿಬಿಟ್ಟಿದ್ದಾರೆ. ಎಲ್ಲ ನಿಮಗೆ ಉಪದೇಶ, ಗಂಡಸರಿಗಿಲ್ಲ ಅಂತ. ತಪ್ಪು.
ನಾನು ಮೊನ್ನೆ ಹೇಳಿದಂತೆ ಆ ಮಾತು ನೆನಪಿಟ್ಕೊಳ್ಳಿ. 70% ನಿಯಮಗಳು ಗಂಡಸರಿಗೆ, 30% ನಿಯಮಗಳು ಸ್ತ್ರೀಯರಿಗೆ. ಇರಲಿ. ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಇರ್ತಾ ಸಾಧಾರಣ 1 ವರ್ಷ ಕಳೆದಿರಬೇಕು, 1.5 ವರ್ಷ ಕಳೆದಿರಬೇಕು, 12.5 ವರ್ಷ ಮುಗಿದಿರಬೇಕು ಬಹುಶಃ. ಇನ್ನು 1.5 ವರ್ಷ ಬಾಕಿ ಇದೆ. ಒಂದು ಸಲ ರಾತ್ರಿ ಲಕ್ಷ್ಮಣ ಜಾಗರೂಕನಾಗಿ ಗುಡಿಸಲು ಹೊರಗೆ ಕೂತ್ಕೊಂಡಿದ್ದಾನೆ. ಸೀತಾರಾಮರು ಪರ್ಣಶಾಲೆಯಲ್ಲಿ ಮಲ್ಕೊಂಡಿದ್ದಾರೆ. ಆಗ ಒಬ್ಬಳು ಬರ್ತಾಳೆ. ಅವಳ ಹೆಸರು ಶೂರ್ಪಣಖ ಅಂತ ತಿಳ್ಕೊಂಡಂತೆ. ಮೂಲ ರೂಪದಲ್ಲಿ ರಾಕ್ಷಸಿ. ಅವಳೊಂದೊಂದು ಉಗುರು ಮೊರದಷ್ಟು ದೊಡ್ಡ ಇದ್ದಂತೆ. ಕಲ್ಪನೆ ಮಾಡಿಕೊಳ್ಳಿ ಅವಳ ಶರೀರ ಹೇಗಿರಬೇಕು ಅಂತ. ಶೂರ್ಪದಂತೆ ಮೊರದಂತೆ ಇರುವ ಉಗುರು ಇರ್ತಕ್ಕಂಥವಳು. ಅವಳು ರಾವಣನ ತಂಗಿ. ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಖರ ಅಂತ ತಿಳ್ಕೊಂಡಂತೇಳಿ 3 ಜನ ಅಣ್ಣಂದ್ರವಳಿಗೆ. ವಿಭೀಷಣ ಅಂತನೋ ಸಣ್ಣ ತಮ್ಮ. ಹೀಗೆ ಇರ್ತಕ್ಕಂಥ ಸಂದರ್ಭ. ಅವಳ ಮದುವೆ ವಿದ್ಯುಜ್ಜುಹ ಅಂತ ತಿಳ್ಕೊಂಡಂಥೇಳಿ ಒಬ್ಬ ರಾಕ್ಷಸನ ಜೊತೆಗಾಗಿತ್ತು. ತನ್ನ ಅಣ್ಣನಿಗೋಸ್ಕರ ತನ್ನ ಜೀವನವನ್ನೇ ಅನೇಕ ದಿನಗಳ ತನ್ನ ಸುಖ ಮುಡುಪಿಟ್ಟಿರ್ತಕ್ಕಂಥವಳು ಶೂರ್ಪಣಖ. 10,000 ವರ್ಷ ರಾವಣ ತಪಸ್ಸು ಮಾಡಿದ್ದಾನೆ. ಅವನು ಸಮಾಧಿ ಅವಸ್ಥೆಯಲ್ಲಿರುವಾಗ ಅವನ ಆಶ್ರಮದಲ್ಲಿ ಎಲ್ಲ ರೀತಿಯಿಂದಲೂ ಅವನ ಸೇವೆಯನ್ನು ಮಾಡಿರ್ತಕ್ಕಂಥವಳು. ಹೀಗಾಗಿ ರಾವಣನಿಗೆ ಬಹಳ ಪ್ರಿಯಳಾಗಿದ್ದಳು. ಒಂದು ಸಲ ರಾತ್ರಿ ಯುದ್ಧದ ಸಂದರ್ಭದಲ್ಲಿ ವಿದ್ಯುಜ್ಜವ ಇನ್ನೊಂದು ಕಡೆಯಿಂದ ಬಂದು ಬೇರೆ ರಾಕ್ಷಸ ಮೇಲೆ ಆಕ್ರಮಣ ಮಾಡಬೇಕು ಅಂತನ್ನುವಾಗ ಈ ವಿದ್ಯುಜ್ಜವನು ಯುದ್ಧದ ಮಧ್ಯದಲ್ಲಿ ರಾವಣ ಇವನು ಶತ್ರುಪಕ್ಷದವನು ಅಂತ ತಿಳ್ಕೊಂಡು ಅಂತೇಳಿ ಬಾಣ ಹೊಡೆದು ಅವನನ್ನು ಕೊಂದುಬಿಟ್ಟ. ನಂತರ ತಂಗಿ ಹೇಳ್ತಾಳೆ, ಏನಣ್ಣ ನಿನ್ನ ಪ್ರೀತಿಯ ತಂಗಣ್ಣನನ್ನು ನೀನೇ ಕೊಂದಿಯಲ್ಲ, ನನ್ನ ಗತಿ ಏನು, ನನ್ನ ಸಂದರ್ಭ ಏನು, ನನ್ನ ಪರಿಸ್ಥಿತಿ ಏನು ಅಂತೇಳಿ ಆ ಕಾಲಕ್ಕೆ ಕೇಳಿದ್ದಾಳೆ. ಕೇಳಿದಾಗ ರಾವಣ ಹೇಳ್ತಾನೆ, ನೋಡು ನಾನು ಯುದ್ಧದಲ್ಲಿದ್ದಾಗ ಯಾರು ನಮ್ಮವರು ಯಾರು ಬೇರೆ ಅಂತವ್ರು ನನಗೆ ಆ ಎಚ್ಚರ ಇರೋದಿಲ್ಲ. ಎದುರಿಗೆ ಬಂದವರು ಎಲ್ಲರೂ ನಾಶಪಡಿಸ್ತೇನೆ. ನಾವಗಚ್ಛಾಮಿ ಯುದ್ಧೇಶು ಸ್ವಾನ್ ಪರಾನಪಿ ಶೋಭನೆ. ನಮ್ಮವ್ರು ಯಾರು ಇವರು ಯಾರು ಗೊತ್ತಾಗೋದಿಲ್ಲ. ಎದುರಿಗೆ ಬಂದಿರತಕ್ಕಂಥ ಎಲ್ಲರೂ ಶತ್ರುಗಳನ್ನು ಕೊಲ್ತಾ ಹೋಗ್ತೇನೆ. ಹೀಗಾಗಿ ನಾನು ಉದ್ದೇಶಪೂರ್ವಕವಾಗಿ ನಿನ್ನ ಗಂಡನೇನು ಕೊಲ್ಲಿಲ್ಲ. ಆಗಿ ಹೋಗಿದೆ ನನ್ನ ಕೈಯಿಂದ ಒಂದು ತಪ್ಪು. ನಿನಗೆ ಒಂದು ಪರ್ಮಿಷನ್ ಕೊಡ್ತೇನೆ. ನೋಡು ಎಲ್ಲ ಕಡೆ ಹೋಗಿ ಹುಡುಗು. ಯಾವ ವ್ಯಕ್ತಿ ನಿನಗೆ ಆದ್ದರಿಂದಾಗಿ ಯಾರು ಚಂದ ಕಾಣಿಸ್ತಾರೆ ಅವ್ರ ಜೊತೆಗೆ ಮದುವೆ ಹೋಗಿ. ಅವ್ರೇನೋ ತಕರಾರು ಮಾಡಿದ್ರೆ ನಾನು ನಿಂತು ಮಾಡಿಸ್ತೇನೆ. ಮೊಟ್ಟ ಮೊದಲು ವಿಧವಾ ವಿವಾಹಕ್ಕೆ ಪ್ರೋದ್ಬಲಕ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಈಗಿನ ದಿವಸ ಅಂತೂ ಧರ್ಮಶಾಸ್ತ್ರ ತಿಳಿದವರು ಪಂಚಾಂಗಕರ್ತರು ಕೂಡ ವಿಧವಾ ವಿವಾಹ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ ಭಾಳ ಜೋರಾಗಿ ಪ್ರಚಾರವನ್ನು ಮಾಡ್ತಾರೆ. ಶಾಸ್ತ್ರ ಯಾವುದು ಬೇಡ ಅಂತದೆ ಅದು ನಮ್ಮ ಪರಮಾತ್ಮನ ಆಜ್ಞೆ ಪರಿಪಾಲನೆ ಮಾಡಬೇಕು ಅಷ್ಟೇ. ಯಾಕೆ ಏನು ಅದರ ಬಗ್ಗೆ ಸಾಕಷ್ಟು ವಿಚಾರಗಳಿವೆ. ಇರಲಿ. ಅವಳು ನೋಡಿದ್ಲು, ಅತಿ ಸುಂದರನಾಗಿರ್ತಕ್ಕಂಥ ಯುವಕ. ಸುಮಾರು 12-13 ವರ್ಷದಿಂದ ಬ್ರಹ್ಮಚರ್ಯ. ಅದನ್ನು ಇನ್ನೂ ತೇಜಸ್ಸು ಹೆಚ್ಚು ಬಂದಿತ್ತು. ಬಂಗಾರದಂತೆ ಹೊಳಿತಾ ಇದ್ದ. ಇವನೆದುರಿಗೆ ನಾನು ರಾಕ್ಷಸ ರೂಪದಿಂದ ಹೋದರೆ ನನ್ನ ಮದುವೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ
ಅವನೆದುರಿಗೆ ಅವಳು ಒಳ್ಳೆ ಸುಂದರ ಸ್ತ್ರೀ ವೇಷವನ್ನು ಹಾಕ್ಕೊಂಡಿದ್ದಾಳೆ. ಸಾಧಾರಣ ಮಧ್ಯರಾತ್ರಿ ಮುಗೀತಾ ಬಂದಿತ್ತು. 3-4 ಗಂಟೆ ಆಗಿ 3 ಆಗಿರಬೇಕು. ಬಂದು, ಲಕ್ಷ್ಮಣ, ಯಾರು ನನ್ನ ಹೆಸರಿನಿಂದ ಕರಿತಕ್ಕಂಥವ್ರು? ಯಾರಮ್ಮ ತಾಯಿ? ನೀನು ಯಾರು? ತಾಯಿ ಅನ್ಬೇಡ, ಪ್ರೇಯಸಿ ಅಂತನ್ನು. ಲಕ್ಷ್ಮಣ ಹೇಳ್ದ, ಇವೆಲ್ಲ ಹುಚ್ಚುಚ್ಚಾರ ನನ್ನ ಜೊತೆಗೆ ಮಾತನಾಡಬೇಡ. ಇಲ್ಲ ಲಕ್ಷ್ಮಣ, ಇದು ತಪಸ್ಸು ಮಾಡುವ ವಯಸ್ಸೇನಪ್ಪ. ಈ ವಯಸ್ಸಿನಲ್ಲಿ ಹೆಂಡತಿ ಜೊತೆಗೆ ಆರಾಮಾಗಿರ್ಬೇಕಾಗಿರ್ತಕ್ಕಂಥದ್ದು, ಒಳ್ಳೆ ರೀತಿಯಿಂದ ಆಗಿರಬೇಕು. ನನ್ನಂಥ ಒಳ್ಳೆ ಸುಂದರ ಸ್ತ್ರೀಯನ್ನು ಮದುವೆಯಾಗು, ನಿನಗೆ ರಾಜ್ಯ ಸುಖ ಕೊಡ್ತೇನೆ. ನನ್ನ ಅಣ್ಣ ಅದ್ಭುತವಾಗಿರ್ತಕ್ಕಂಥ ಸಮೃದ್ಧಿ ಒಂದು ರಾಜ್ಯವನ್ನು ನಿನ್ನ ಕೊಡಿಸ್ತಾನೆ. ರಾಜನಾಗಿ ನನ್ನ ಜೊತೆಗೆ ಮೆರೆ. ಇಂಥ ಸೌಭಾಗ್ಯ ನಿನ್ನ ಮನೆ ತನಕನೂ ತಾನಾಗೇ ಬಂದಾಗ ಅದನ್ನು ತಿರಸ್ಕರಿಸಬೇಡ. ಲಕ್ಷ್ಮಣ ಹೇಳ್ದ, ನೋಡು, ನಾನು ಈಗ ಸೇವಕನಾಗಿ ಬಂದಿದ್ದೇನೆ. ಸೇವಕನ ಜೊತೆಗೆ ಮದುವೆ ಆಗೋದು ಎಲ್ಲ ಕಾಲಕ್ಕೂ ಕೂಡ ದುಃಖಕರವೇ. ಯಾಕೆ? ಯಜಮಾನ ಯಾವಾಗ ಏನಾಜ್ಞೆ ಮಾಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಮನೆಗೆ ಕಳಿಸ್ದೇ ಇರೋದು ಎಷ್ಟೋ ದಿವಸ. ನಿನ್ನ ಹೆಂಡ್ತಿನ ಬಿಟ್ಬಿಡು ಅಂತ ಅನ್ಬೋದು, ನಿನ್ನ ಹೆಂಡ್ತಿನ ತಂದು ನನಗೆ ಕೊಡು ಅಂತ ಅನ್ಬೋದು. ಆದ್ದರಿಂದ ಸೇವಕನ ಜೊತೆಗೆ ಮದುವೆ ಆದ ಸುಖ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ಬೆಳಗಾಗೋ ಒಳಗೆ ರಾಜ ಇದ್ದಾನೊಬ್ಬನು, ನನಗಿಂತ ಸುಂದರ ಇದ್ದಾನೆ. ಲಕ್ಷ್ಮಣನಿಗೇನು, ರಾಮ ಇರುವವರೆಗೂ ಇವಳು ಇರಬೇಕು, ರಾಮ ನಂತರ ಏನು ಆರ್ಡರ್ ಕೊಡ್ತಾನೆ ಆ ರೀತಿಯಾಗಿ ಅವಳನ್ನು ನಾಶಪಡಿಸಬೇಕು ಅಂತ ಅನ್ನೋ ಉದ್ದೇಶದಿಂದ ಹೇಳಿದ್ದಾನೆ. ನನ್ನಂಥ ಸೇವಕನಿಗೆ ರಾಜನ ಮದುವೆಯಾಗಿ ರಾಣಿ ಆಗು, ನನ್ನಂಥ ಸೇವಕನ ಮದುವೆಯಾಗಿ ನಿನಗೇನು ಸಿಗ್ತದೆ? ಮೊದಲೇ ಅವಳು ಈಗ ಇನ್ನೂ ಚಂದ ಬೇಕಂತಕ್ಕಂಥವಳು ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಅಷ್ಟರಲ್ಲಿ ಸೂರ್ಯೋದಯವಾಯಿತು. ರಾಮ ಹೊರಗೆ ಬರ್ತಾನೆ, ಅದ್ಭುತ ಸುಂದರ, ಸಾಕ್ಷಾತ್ ಮನ್ಮಥ. ಅವನನ್ನು ನೋಡಿ, ಹೋಗಿ ನಾನು ನಿನ್ನ ಮದುವೆ ಆಗ್ತೇನೆ. ಯಾರವ? ಮುಂಜಾನೆ ಬಂದಿರಿ? ಯಾರಮ್ಮ ನೀನು? ಅಮ್ಮಗಿಮ್ಮ ಅನ್ಬೇಡ್ರಿ. ನೋಡು, ನಾವು ಶಾಸ್ತ್ರವನ್ನು ಅನುಸರಿಸತಕ್ಕಂಥವ್ರು. ಇನ್ನೊಬ್ಬ ಸ್ತ್ರೀ ನಮಗೆ ತಾಯಿ, ಅಕ್ಕ, ತಂಗಿ, ಮಾತೃವತ್ ಪರದಾರೇಶು ಅನ್ನೋದು ನಮ್ಮ ಸಂಸ್ಕೃತಿ. ಆದ್ದರಿಂದಾಗಿ ಯಾಕೆ ನೀನು ಇರ್ತೀವಾತ್ಮ? ಇಲ್ಲ, ಮತ್ತು ನಾನು ಹೀಗಿದ್ದೇನೆ. ನೀನು ತಮ್ಮನಿಗೆ ಬೆನ್ನತ್ತೆ, ನಾನು ಸೇವಕ ಯುವಕ, ನಾನು ನನಗಿಂತ ಅಣ್ಣ ಅವನು ಸ್ವತಂತ್ರ ಇದ್ದಾನೆ, ರಾಜ ಇದ್ದಾನೆ ಅಂತ. ಅಷ್ಟರಲ್ಲಿ ಸೀತಾ ಬಂದು. ರಾಮ ಹೇಳ್ದ, ನಾನು ಮದುವೆಯಾಗಿದ್ದೀನಿ, ನನ್ನ ಹೆಂಡ್ತಿ ಅವಳು ನೋಡಿ ಶೂರ್ಪಣಖ ಗಾಬರಿಯಾಗಿದ್ದಾಳೆ. ಇಂಥ ಸೌಂದರ್ಯ ಜಗತ್ತಿನಲ್ಲಿ ಎಲ್ಲೂ ನೋಡಿಲ್ಲ. ಇಂಥ ಸುಂದರಳಾಗಿರ್ತಕ್ಕಂಥ ಸ್ತ್ರೀ 12 ವರ್ಷ ಕಾಡಿನಲ್ಲಿದ್ದರೂ ಅವಳ ಸೌಂದರ್ಯಕ್ಕೆ ಸ್ವಲ್ಪ ಕೂಡ ಕುಂದು ಬಂದಿರಲಿಲ್ಲ. ಅವಳಿಗನಿಸ್ತು, ಇವಳು ಇರ್ತನಕ್ಕೆ ಇವನು ಮದುವೆ ಆಗೋದಿಲ್ಲ ಅಂತ. ರಾಮ ಹೇಳ್ದ, ಸುಮ್ಮ ಅವನ ಹತ್ರ ಹೋಗೋ, ಮದುವೆ ಆಗ್ತಾನೆ. ಲಕ್ಷ್ಮಣ, ಅಣ್ಣ ಇಲ್ಲ, ನಾನೀಗ ಸೇವಕನಾಗಿ ಬ್ರಹ್ಮಚರ್ಯದಲ್ಲಿದ್ದೇನೆ, ಮದುವೆ ಆಗೋದು ನೀನೇ ಆಗು ಅಂತ ತಿಳ್ಕೊಂಡು ಅಂತೇಳಿ. ಒಮ್ಮೆ ರಾಮ ಅಲ್ಲಿ ಹೋಗಂತಾನೆ, ಅವನು ಇವನ ಹತ್ರ ಹೋಗಂತಾನೆ. ಒಟ್ಟು ಅವಳನ್ನು ಪರೀಕ್ಷಿಸಬೇಕಾಗಿತ್ತು. ಅವಳ ಸಹನಶೀಲತೆ ಮೀರಿತು, ತನ್ನ ರಾಕ್ಷಸಿ ರೂಪವನ್ನು ವ್ಯಕ್ತಪಡಿಸಿದ್ಲು. ನನ್ನ ಮದುವೆ ಆಗೋದಿಲ್ಲ, ನನ್ನ ಹೆಂಡ್ತಿನ ತಿಂಡಿ ಹಾಕ್ತಾನೆ, ಹೇಗೆ ಮದುವೆ ಆಗೋದು? ನೀನು ಎತ್ಕೊಂಡು ಹೋಗಿ ನನ್ನ ಅಣ್ಣನೇ ಅದ್ರ ನಿಂದಿರ್ತೀನಿ, ನಿನ್ನನ್ನೇ ಮದುವೆ ಆಗ್ತೇನೆ. ಇಷ್ಟು ಜೋರು ಮಾಡ್ತಕ್ಕಂಥ ಇರ್ತಾರೆ. ಆಗ ರಾಮ ಹೇಳ್ದ, ನೋಡಪ್ಪ, ಇಂತಹ ಅಯೋಗ್ಯರ ಜೊತೆಗೆ ಬಹಳ ಸಲ ತಮಾಷೆ ಮಾಡೋದು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಆದ್ದರಿಂದಾಗಿ ನೀನು ಇವಳಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿಯನ್ನು ಕಲಿಸು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ. ತೇನೇವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ
ಚಕ್ರೇ ಸಮಸ್ತ ರಜನೀಚರ ನಾಶ ಹೇತೋ. ಹಸು ಎಲ್ಲ ರಾಕ್ಷಸರನ್ನು ನಾಶಪಡಿಸಲಿಕ್ಕೆ ಇದು ನಾಂದಿಯಾಗಲಿ ಅಂತ ತಿಳ್ಕೊಂಡು ಅಂತೇಳಿ ತನ್ನ ಅಣ್ಣನ ಹೃದಯವನ್ನು ಗುರುತಿಸಿದ ಲಕ್ಷ್ಮಣ ಅವಳ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದ್ದ. ಹೀಗೇಕೆ ಮಾಡಬೇಕು? ಸುಮ್ಮನೆ ಓಡಿಸ್ಬೇಕಾಗಿತ್ತಲ್ಲ. ಸಾಧಾರಣ 8 ವರ್ಷದ ಹಿಂದೆ ಅಂತ ಕಾಣ್ತದೆ, ಕರ್ನಾಟಕದಲ್ಲಿ ಒಂದು ದೊಡ್ಡ ಗದ್ದಲ ಎದ್ದಿತ್ತು. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಣೆ ಬರ ಹಾಗೆ ಆಗ್ತದೆ. ಈ ಹಿಂದೂಗಳು, ಈ ಬ್ರಾಹ್ಮಣರು, ಆರ್ಯರು, ದಲಿತರ ವಿರೋಧಿ, ರಾಮ ದಲಿತರ ವಿರೋಧಿ, ಅವನನ್ನು ಪೂಜೆ ಮಾಡತಕ್ಕಂಥ ರಾಮ ಮಂದಿರ ಅಂತಕ್ಕಂಥವ್ರು ಎಲ್ಲರೂ ದಲಿತರ ವಿರೋಧಿ. ದಲಿತ ಕಿಸಾನ್ ಇದರ ಮೇಲೆ ತಮ್ಮ ಸ್ವಾರ್ಥವನ್ನು ತಾಜ್ಕೊಂಡಿರ್ತಕ್ಕ ಇಲ್ಲಿ ತನಕ 60-70 ವರ್ಷದಿಂದ ಆ ಹೆಸರಿನಿಂದ ಎಂದೂ ದಲಿತರನ್ನು ಉದ್ಧಾರ ಮಾಡಲಿಲ್ಲ, ಎಂದೂ ಕಿಸಾನ್ಗಳಿಗೆ ಉಪಕಾರ ಮಾಡಲಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅಲ್ಲೊಂದು ಬೆಂಗಳೂರಿನಿಂದ ಸುಧಾ ಅಂತ ತಿಳ್ಕೊಂಡಂತೇಳಿ ಒಂದು ಪತ್ರಿಕೆ ಹೊರಡುತ್ತದೆ. ನಮ್ಮ ಮಠದ ಶ್ರೀ ಸುಧಾ ಅಲ್ಲ, ಇನ್ನೊಂದು. ಆ ಪತ್ರಿಕೆಯಲ್ಲಿ, ಅದು ಜನರಲ್ ಪತ್ರಿಕೆ, ಯಾವನೊಬ್ಬ ಕಾದಂಬರಿಕಾರ ರಾಮ ಅವಳನ್ನು ಕೆಳಗೆ ಬೀಳಿಸಿ ತಾನು ತನ್ನ ಕತ್ತಿಯಿಂದ ಅವಳ ಕಿವಿ ಮೂಗು ಕತ್ತರಿಸೋದಲ್ಲದೆ ಅವಳ ಎದೆಯನ್ನು ಕತ್ತರಿಸಿದ. ಆ ನಂತರ ಅವಳ ಬೆನ್ನ ಮೇಲೆ ಖಡ್ಗದಿಂದ ಅನೇಕ ಗಾಯಗಳನ್ನು ಮಾಡಿ ಬರೆದ ಕಾದಂಬರಿ ಬರ್ತದೆ. ಸತ್ಯಾಗ್ರಹಗಳ ಮೇಲೆ ಸತ್ಯಾಗ್ರಹಗಳು ಒಟ್ಟು ಪ್ರಾರಂಭವಾಯಿತು. ಒಟ್ಟು ರಾಮ ಭಕ್ತರ ನಿಂದೆ, ಅವರ ಎದುರಿಗೆ ದಲಿತರನ್ನೇ ನಾವು ಹಿಂದೂಗಳಲ್ಲ, ರಾಜಕಾರಣಕ್ಕೆ ಇದೇ ಬೇಕಾಗಿರ್ತದೆ. ಆವಾಗ ಪೇಜಾವರ ಶ್ರೀಗಳವರು, ಪೂಜ್ಯ ಪೇಜಾವರ ಶ್ರೀಗಳವರು ಸಿಂಪೋಸಿಯನ್ ಮಾಡಿ ನನಗೂ ಪ್ರವಚನಕ್ಕೆ ಕರೆದಿದ್ದರು. ಶೂರ್ಪಣಖೆಗೆ ಕಿವಿ ಮೂಗುಗಳನ್ನು ಕತ್ತರಿಸಿದ್ದು ನ್ಯಾಯವೇ? ಮತ್ತು ಆ ರೀತಿಯಾಗಿ ಅವಳ ಎದೆಯನ್ನು ಮತ್ತು ಎದೆಯನ್ನು ಕತ್ತರಿಸಿ ಎಲ್ಲ ವಿಕೃತಿ ಮಾಡಿದ ಇಲ್ಲ. ಹಾಗೆಲ್ಲೂ ಇಲ್ಲ, ಯಾವ ರಾಮಾಯಣದಲ್ಲೂ ಇಲ್ಲ. ಯಾವ ರಾಮಾಯಣದಲ್ಲೂ ಈ ರೀತಿಯಾಗಿರಲಿಲ್ಲ ಅಂತಿಕೊಂಡಂತೇಳಿ ಕೊನೆಗೆ ಅವರನ್ನು ಕರೆಸಿ, ರಾಜಕೀಯ ಕರೆಸಿ ಈ ರೀತಿ ಮಾಡಿ ಅದನ್ನು ನಿಲ್ಲಿಸಿರ್ತಕ್ಕಂಥ ಶ್ರೇಯಸ್ಸು ಪೇಜಾವರ ಶ್ರೀಗಳವರಿಗೆ. ಜನರಿಗಿಂತ ವಿಕೃತವಾದ ರೀತಿಯಲ್ಲಿ ಮಾಡಿದ್ದಾರೆ. ಹೋಗಲಿ, ಮೂಗು ಮತ್ತು ಕಿವಿಯಾಗಿ ಕತ್ತರಿಸಬೇಕು. ಧರ್ಮಶಾಸ್ತ್ರದಲ್ಲಿ ನಿಯಮ ಇದೆ. ವಿಧವೆಯಾಗಿರ್ತಕ್ಕಂಥವಳು ಈ ರೀತಿಯಾಗಿರ್ತಕ್ಕಂಥ ಪರಪುರುಷರ ಹಿಂದೆ ಬಿದ್ದು ಆಮೇಲೆ ಇಂಥ ಕೆಟ್ಟ ಕೆಲಸವನ್ನು ಮಾಡ್ತಾಯಿದ್ರೆ ಅವರಿಗೆ ಕ್ಷತ್ರಿಯರು, ಯಾಕೆ ರಾಜರಾಗಿರ್ತಕ್ಕಂಥವ್ರು ಶಿಕ್ಷೆ ಕೊಡದೇ ಇದ್ದರೆ ಅಪರಾಧಿಗಳಿಗೆ ಆ ಪಾಪ ಇವರಿಗೆ ಬರ್ತದೆ. ವಿಧವೆಯರಿಗೆ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಇತ್ತು. ಆಯ್ತು, ಎಲ್ಲ ಶಿಕ್ಷೆ ಹೆಣ್ಮಕ್ಕಳಿಗೆ ಮತ್ತೆ ಚಾಲು ಆಗ್ತದೆ. ಇಲ್ಲ, ಪುರುಷರಿಗೂ ಇದೆ. ಈ ರೀತಿಯಾಗಿ ಪರಸ್ತ್ರೀಯರ ಹಿಂದೆ ಹೋಗ್ತಕ್ಕಂಥವರಿಗೆ ದೇವತೆಗಳು ಗಂಧರ್ವರಾಗಿದ್ದರೆ ಮನುಷ್ಯರಾಗಿ ಹುಟ್ಟಿ ಪೀಡಿಸರಿ, ಮನುಷ್ಯರಾಗಿದ್ದರೆ ಅವರಿಗೆ ಇನ್ನೂ ಕೆಲವು ಭಾಗವನ್ನು ಕತ್ತರಿಸಲಿಕ್ಕೆ ಹೇಳ್ತಾರೆ. ಆ ರೀತಿಯಾಗಿ ಅವರನ್ನು ಸಂಪೂರ್ಣ ನಪುಂಸಕರನ್ನಾಗಿ ಮಾಡಿ ಅಂಥ ಕಠೋರ ಶಿಕ್ಷೆ ಆಗಿನ ಕಾಲಕ್ಕೆ ಇತ್ತು. ಆಗಿನ ಕಾಲದ ನಿಯಮದ ಪ್ರಕಾರ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಮುಖ್ಯ ಉದ್ದೇಶ ರಾಮನಿಗೆ, ಈ ನೆವದಿಂದ ರಾವಣನನ್ನು ಎದುರಿಗೆ ಬರಲಿ, ಮುಂದೆ ಎಲ್ಲ ರಾಕ್ಷಸರನ್ನು ಕೊಲ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಸರಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ವಿಕರ್ಣ ನಾಸಾಂ ಚಕ್ರೇ ಸಮಸ್ತ ರಜನೀಚರ ನಾಶ ಹೇತೋ. ಅಷ್ಟೇ ಅಲ್ಲ, ಅವಳಿಗೆ ಜನಸ್ಥಾನ ಅಂತ ತಿಳ್ಕೊಂಡಂತಾರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಇವು 4 ಸೇರಿ ಜನಸ್ಥಾನ ದಂಡಕಾರಣ್ಯ. ಅಲ್ಲಿ ಅವಳಿಗೆ 14,000 ಸೈನ್ಯದ ಜೊತೆಗೆ ತನ್ನ ತಮ್ಮಂದಿರನ್ನು, ಮಲತಮ್ಮಂದಿರನ್ನು, ಚಿಕ್ಕಮ್ಮನ ಮಗನನ್ನು, ಖರ, ತ್ರಿಶಿರ, ದೂಷಣ, ಒಟ್ಟು ಆ ಶೂರ್ಪಣಕ್ಕೆ ರಕ್ಷಣೆಗೋಸ್ಕರ ಅಷ್ಟು ವ್ಯವಸ್ಥೆ ಮಾಡಿದ್ದ ತನ್ನ ತಂಗಿಗೆ ಬೇಕಾದ ಮಜಾ ಮಾಡುವಂತ ತಿಳ್ಕೊಂಡು.
ಮಜಾ ಮಾಡಲಿಕ್ಕೆ ರಕ್ಷಣೆ. ಇದೇ ರಾಕ್ಷಸಿ ಸಂಸ್ಕೃತಿ. ಅವಳು ಹೋಗಿ ಖರತ್ರಿಶರಣ ದೂಷಣರಿಗೆ ಹೇಳಿದಾಗ ಆ ಕಾಲದಲ್ಲಿ ಖರ 14 ಜನ ಮಹಾವೀರರಾಗಿರ್ತಕ್ಕಂಥ ತನ್ನ ಬಂಟರನ್ನು ಕಳಿಸಿಕೊಡ್ತಾನೆ. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಒಂದು ದೊಡ್ಡ ಮಹಾಯುದ್ಧದ ಲಕ್ಷಣ ಕಾಣ್ತಾ ಇದೆ. ಅಂಥ ಸಂದರ್ಭದಲ್ಲಿ ಶತ್ರುಪಕ್ಷದವರು ಈ ಶತ್ರುಪಕ್ಷದಲ್ಲಿರ್ತಕ್ಕಂಥ ಜನರನ್ನು ಅವರು ಕಿಡ್ನ್ಯಾಪ್ ಮಾಡಿ ಆನಂತರ ಇವ್ರ ಮೇಲೆ ಪ್ರೆಷರ್ ತರ್ತಾರೆ. ಆದ್ದರಿಂದ ಸೀತೆಯನ್ನು ಕರೆದುಕೊಂಡು ಒಂದು ಗುಹೆಯಲ್ಲಿ ಸುರಕ್ಷಿತವಾಗಿ ಅವಳನ್ನು ಇಟ್ಟು ನೀನು ಅದನ್ನು ಸಂರಕ್ಷಣೆ ಮಾಡ್ತಾಯಿರು ಅಂತಕೊಂಡು ಕಳಿಸಿಕೊಟ್ಟಿದ್ದಾನೆ ರಾಮ ಒಬ್ಬನೇ. 14 ಜನ ಬಲಿಷ್ಠರನ್ನು ಕೆಲವೇ ಕ್ಷಣದಲ್ಲಿ ಕೊಂದಿದ್ದ ಸುದ್ದಿ ಕೇಳಿದ ಖರ 14,000 ಸೈನ್ಯವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಬಂದಿದ್ದಾನೆ. ತತ್ಪ್ರೇರಿತಾಂ ಸಪತಿ ಭೀಮ ಬಲಾಂ ಪ್ರಯಾತಾಂ ತಸ್ಯಾಹ ಖರಃ ತ್ರಿಶಿರದೂಷಣ ಮುಖ್ಯ ಬಂಧೂನ್ ಜಗ್ನೆ 14 ಸಹಸ್ರಂ ಅವಾರಣೀಯ ಕೋದಂಡಪಾಣಿರಖಿಲಶ್ಚ ಸುಖಂ ವಿಧಾತುಂ. ಇಷ್ಟು ಜನರನ್ನು ರಾಕ್ಷಸರನ್ನು ಏಕಕಾಲಕ್ಕೆ ಅಂದರೆ ಎಷ್ಟು ಋಷಿಗಳಿಗೆ ಉಪಯೋಗವಾಗ್ತದೆ ಅಂಥೇಳಿ ಅಖಿಲಸ್ಯ ಸುಖಂ ವಿಧಾತುಂ, ಎಲ್ಲ ಸಜ್ಜನರಿಗೆ ಸುಖವನ್ನು ಕೊಡುವುದಕ್ಕೋಸ್ಕರ ರಾಮಚಂದ್ರ 14,000 ಸೈನಿಕರನ್ನು ಸಂಹಾರ ಮಾಡಿದ್ದ. ಹೇಗೆ ಸಂಹಾರ ಮಾಡಿದ ಅಂತ ಅನ್ನೋದನ್ನು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಣಿಮಂಜರಿಯಲ್ಲಿ ಹೇಳ್ತಾರೆ. ಪರಮಾತ್ಮ ತನ್ನ ಬಾಣದಿಂದ ಯಾರು ನೋಡಿಲೇ ಇಲ್ಲ. ಅವರಲ್ಲಿ ಮೋಹ ಹೇಗೆ ಮಾಡಿದ ಅಂತಂದರೆ, ಪ್ರತಿಯೊಬ್ಬ ಸೈನಿಕನಿಗೂ ತನ್ನ ಜೊತೆಯಲ್ಲಿರ್ತಕ್ಕಂಥವ್ನು ರಾಮನಾಂಗೆ ಕಾಣೋದಕ್ಕೆ ಚಾಲು ಮಾಡ್ದ. ಇವನಿಗೆ ಅವನು ರಾಮನಾಂಗೆ, ಅವನು ಇವನಿಗೆ ರಾಮನಾಂಗೆ, ಪರಸ್ಪರ ಹೊಡೆದಾಡಿ ಅವರೇ ಸತ್ತೋಗ್ಬಿಟ್ರು. ಅದಕ್ಕೋಸ್ಕರ ರಾಮ ಪುರಸ್ತಾತ್ ಪರತೋಪಿ ರಾಮ ಅಂತ ತಿಳ್ಕೊಂಡು ಅಂತೇಳಿ ಮಣಿಮಂಜರಿ ಶ್ಲೋಕ ಇದೆ. ಈ ರೀತಿಯಾಗಿ ಹೇಳಿದ ನಂತರ ಆ ಕಾಲದಲ್ಲಿ ಆ ಸಂಪೂರ್ಣ ಸೈನ್ಯ ನಾಶವಾಗುವಾಗ ಅಲ್ಲಿ ರಾವಣನ ಸೋದರ ಮಾವನು ಅವ್ರ ಜೊತೆಗಿದ್ದ. ಅವನ ಹೆಸರು ಅಕಂಪನ ಅಂತ ತಿಳ್ಕೊಂಡು ಅಂತೇಳಿ. ಆ ಅಕಂಪನ ಹೇಗೂ ಈ ಯುದ್ಧದಿಂದ ಪಾರಾಗಿ ಈ ಸುದ್ದಿಯನ್ನು ಹೋಗಿ ರಾವಣನಿಗೆ ಮುಟ್ಟಿಸಿದ್ದ. ರಾವಣ ಸಂಪೂರ್ಣವಾದ ಜನಸ್ಥಾನ ಖಲಾಸ ಆಯಿತು. ನಿಂದೆಲ್ಲ ರಾಕ್ಷಸರು ಸತ್ತೋಗಿದ್ದಾರೆ. ಇಂಥ ಒಂದು ಸಂಕಟದ ಸಮಯ ಬಂದಿದೆ. ರಾಮ, ನನ್ನೇ ಸಂದೇಹವನ್ನು ಕೊಂದವರು ಯಾರು? ತನ್ನ ದೊಡ್ಡ ವಿಶಾಲವಾದಂಥ ಖಡ್ಗವನ್ನು ತೆಗೆದುಕೊಂಡು ಆ ಕಂಪನಿ ಹೇಳಿದ, ನೀನು ಅವನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಮಹಾಪರಾಕ್ರಮಿಯಾಗಿದ್ದಾನೆ, ಅತ್ಯಂತ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನೋಡ್ತಾ ನೋಡ್ತಾ 14,000 ಖಲಾಸ್ ಮಾಡಿದ. ನಿನ್ನ ಸಮಾನ ಬಲಿಷ್ಠವುಳ್ಳ ಖರತ್ರಿಶಿರ ದೂಷಣರು ಒಂದೊಂದು ಬಾಣದಿಂದ ಅವರನ್ನು ಮುಗಿಸಿದ್ದಾನೆ. ಈ ರೀತಿಯಾಗಿ ಅವರನ್ನು ಸಂಹರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಗೆಲ್ಲಕ್ಕಾಗೋದಿಲ್ಲ. ರಾವಣ ಹಾಗಾದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳಿ, ಅಪ್ಪನಾಗೆ ನಿಮಗೊಂದು ಉಪಾಯ ಹೇಳ್ತೇನೆ. ಅವನ ಹೆಂಡತಿ ಇಷ್ಟು ಸುಂದರಿಯಾಗಿದ್ದಾಳೆ, ಹೇಗಾದರೂ ಮಾಡಿ ಅವಳನ್ನು ಅಪಹಾರ ಮಾಡ್ಕೊಂಡು ಬನ್ನಿ ಅಂತಂದರೆ ಆ ಗಂಡ ಹೆಂಡತಿಯಲ್ಲಿ ಇಷ್ಟು ಪ್ರೀತಿ ಇದೆಯಲ್ಲ, ರಾಮ ಹೆಂಡತಿ ಸಲುವಾಗಿ ಹತ್ತು ಸತ್ತೋಗ್ಬಿಡ್ತಾನೆ. ಅವನು ಉಪಾಯದಿಂದ ನಮ್ಮವರನ್ನು ಕೊಂದ, ನೀನು ಉಪಾಯದಿಂದ ಅವನನ್ನು ಸಂಹಾರ ಮಾಡು. ಆಗ ಅವನಿಗೆ ನೆನಪಾಯಿತು, ತನ್ನ ದೂರದ ಸಂಬಂಧಿಕ ಮಾರೀಚ ಅವನಿಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಂಡು ಅಂಥೇಳಿ, ಸಮುದ್ರ ದಂಡೆಗೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಅಂಥೇಳಿ, ಆಗ ರಾವಣ ಮಾರೀಚನ ಹತ್ರ ಬಂದ. ಮಾರೀಚ ರಾವಣ ಬಾಣದಿಂದ ಎಲ್ಲಿ ಹಿಮಾಲಯ ಪರ್ವತದಿಂದ ಒಂದೇ ಬಾಣದಿಂದ ಎಸೆಯಲ್ಪಟ್ಟು ಹೊಡೆದರೆ ಆ ವೇಗಕ್ಕೆ ಬಂದಿಲ್ಲೇ ಲಂಕಾದ ಸಮುದ್ರ ಮೇಲೆ ಬಿದ್ದಿದ್ದ. ಆ ನಂತರ ಬಂದು ಅವನಿಲ್ಲಿ
ಇದೇ ದಂಡಕಾರಣ್ಯದಲ್ಲಿ ಗೋದಾವರಿ ನದಿ ತೀರದಲ್ಲಿ ಎಲ್ಲೋ ಆಶ್ರಮ ಮಾಡಿಕೊಂಡು ತಪಸ್ಸು ಮಾಡ್ತಾಯಿದ್ರು. ಆಗಿನ ಕಾಲಕ್ಕೆ ಅನೇಕ ರಾಕ್ಷಸರು ಮಹಾ ತಪಸ್ವಿಗಳಿದ್ದರು, ಅನೇಕ ವಿದ್ವಾಂಸರಿದ್ದರು, ತರ್ಕ ವೇದಾಂತಗಳಲ್ಲಿ ಮಹಾಪರಿಣಿತರಾಗಿದ್ದು ಇದ್ದರು. ಆದರೆ ವೃತ್ತಿ ಮಾತ್ರ ರಾಕ್ಷಸರು, ಭೋಗ ಪ್ರವೃತ್ತಿ. ಅವನ ಹತ್ರ ರಾವಣ ಬಂದ. ಕ್ಷಣಕ್ಕೆ ರಾಜ, ದೊಡ್ಡ ರಾಜ, ಆದರ ಸತ್ಕಾರ ಎಲ್ಲ ಮಾಡಿದ. ಅರ್ಘ್ಯಪಾದ್ಯ ಅದನ್ನು ಕೂಡಿಸಿ ಆಸನ ಕೊಟ್ಟು ಎಲ್ಲ ಮಾಡಿದ. ನೀನು ನನಗೆ ಸಹಾಯ ಮಾಡು, ನಿಮ್ಮ ಮಾತೆ ಪರಿಪಾಲನೆ ಮಾಡ್ತೇನೆ, ನಮ್ಮೆಲ್ಲರಿಗೂ ನೀವೇ ಚಕ್ರವರ್ತಿಗಳು. ಇಲ್ಲ, ನನಗೆ ಈ ರೀತಿ ಎಲ್ಲ ಕಥೆಯಾಗಿದೆ, ಆ ರಾಮನನ್ನು ಯುದ್ಧದಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಅವನ ಹೆಂಡತಿಯನ್ನು ನಾನು ಅಪಹರಣ ಮಾಡಬೇಕಾಗಿದೆ, ನೀನು ನನಗೆ ಹೆಲ್ಪ್ ಮಾಡು. ಮಾರೀಚ ಹೇಳ್ತಾನೆ, ರಾವಣ, ನಿನಗೇನು ಹೆಣ್ಣಂದ್ರೆ ಕಡಿಮೆ ಇದ್ದಾರೆ? ನಿನ್ನ ಅಂತಃಪುರದಲ್ಲಿ ಬೇಕಾದಷ್ಟು ದೇವಕನ್ಯಕೆಯರಿದ್ದಾರೆ, ನಾಗಕನ್ಯಕೆಯರಿದ್ದಾರೆ, ಅಪ್ಸರೆಯರಿದ್ದಾರೆ, ಎಲ್ಲ ಕಡೆಯಿಂದ ಅಪಹಾರ ಮಾಡಿಕೊಂಡು ತುಂಬಿದ್ದೆಯಲ್ಲ. ಒಂದು ಹೆಣ್ಣಿಗೋಸ್ಕರ ಯಾಕೆ ಸಾಯ್ತಿ? ಅವನು ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನಿಗೇನಾದರೂ ಗೊತ್ತಾದರೂ ಕೂಡ ನಿನ್ನನ್ನು ನೋಡು, ನಿನ್ನ ಪ್ರಾಣ ಹೋಗ್ತದೆ. ಹೆಣ್ಣಿಗೋಸ್ಕರ ಪ್ರಾಣ ಬಿಡಬೇಕೆ? ದೇವರು ಮಾಡಿದ್ದಾನೆ ಹೊಣ್ಣು ಹೆಣ್ಣು ಮಣ್ಣು, ಜನರನ್ನು ಆಕರ್ಷಣೆಗೋಸ್ಕರ ಮಾಡಿರ್ತಕ್ಕಂಥ 3 ಭಗವಂತನ ಸೃಷ್ಟಿ ಆ ಉದ್ದೇಶದಿಂದಲೇ ಇದೆ. ಅವು ಅಷ್ಟೇ ಪವಿತ್ರ, ಆದರೆ ವಿಕೃತರಿಗೆ ಅಷ್ಟೇ ಅವು ಬಾಧಕವಾಗಿರ್ತಕ್ಕಂಥವುಗಳು. ಆದ್ದರಿಂದಾಗಿ ಇದು ಅನಾನುಕೂಲತೆ ಬೇಡ, ಸುಮ್ಮನೆ ಹೋಗಿ ಆರಾಮಿಸಿರಿರು. ಹೆಂಗೋ ಲಂಕಾದಲ್ಲಿ ಆರಾಮಿದ್ದು, ಯಾವ ಬೇಕಾದಾಗ ವಿಶ್ವಮಾನದಲ್ಲಿ ತಿರುಗಾಡಿ ಯಾವುದು ಸಿಕ್ಕ ಹಣ್ಣುಗಳನ್ನು ತೊಗೊಂಡು ಬಂದು ಅದೇ ರೀತಿ ಮಾಡ್ಕೋತಿರೋ ಅಂಥೇಳಿ ರಾವಣನಿಗೆ ಬುದ್ಧಿ. ಯಾಕೆ ಇವನು ರಾವಣಕ್ಕಿಂತ ಹಿರಿಯ ಇವನು. ಆಯಿತು ಅಂತ ತಿಳ್ಕೊಂಡಂತ ರಾವಣ ಯಾಕೆ ಸುಮ್ಮನೆ ಈ ಜಂಜಾಟ ತಿರುಗಿ ಬಂದ. ಆಗ ಶೂರ್ಪಣಖಗಾಗಿರ್ತಕ್ಕಂಥ ಈ ವಿಕೃತಿ ಅವನಿಗೆ ಗೊತ್ತಿರಲಿಲ್ಲ. ಲಂಕೆಗೆ ಹೋದಾಕ್ಷಣಕ್ಕೇನೆ ಶೂರ್ಪಣಖೆ ಬರ್ತಾಳೆ. ಶೂರ್ಪಣಖೆ ಬಂದು ತನ್ನ ವಿಕೃತಿ ತೋರಿಸಿ, ಅಣ್ಣ ಏನಾದರೂ ಮಾಡು. ಅವನು ಹೇಳ್ತಾನೆ, ರಾಮನ್ ಬಿಟ್ಟು ನನಗೆ ಬೇಕಾದ್ರೆ ಹೇಳೋದು. ಬೈತಾಳೆ ಅವಳು. ಮಾರೀಚ ನಿನ್ನ ತಲೆ ಹೇಳ್ತಾನೆ, 14 ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣಾಂ. ಅಣ್ಣ, ಏನು ನಿನ್ನ ರಾಜ್ಯದ ಮೇಲೆ ಆಕ್ರಮಣ ಆಗಿದೆ, ಎಚ್ಚರ ಇಲ್ಲ ನಿನಗೆ? 14,000 ಮಹಾಪರಾಕ್ರಮಿಗಳಾದ ರಾಕ್ಷಸರನ್ನು ಆ ರಾಮ ಒಬ್ಬನೇ ಸಂಹಾರ ಮಾಡಿದ್ದ. ಹತಾನ್ ಏಕೇನ ರಾಮೇಣ, ಒಬ್ಬನ ರಾಮನಿಂದಲೇ ಖರ ತ್ರಿಶಿರ ದೂಷಣ ಸಹಿತವಾದ 14,000 ಸೈನ್ಯ ವಿನಷ್ಟವಾಗಿದೆ. ಇದು ನಿನಗೆ ಯುದ್ಧಕ್ಕೆ ಆಹ್ವಾನವಲ್ಲೇನು? ನಿನಗೆ ಯುದ್ಧಕ್ಕೆ ಕರೆದಂತೆ ಅಲ್ಲೇನು? ಶತ್ರುಗಳು ಸಣ್ಣ ಸಸಿ ಇದ್ದರೂ ಕೂಡ ಬೆಳಿಲಿಕ್ಕೆ ಬಿಟ್ಟರೆ ನಾಳೆ ಅದೇ ಬೆಳೆದು ನಮ್ಮನ್ನು ನಾಶಪಡಿಸ್ತದೆ. ಬೆಂಕಿಯ ಕಡಿ, ಶತ್ರು, ರೋಗ ಇವು ಆರಂಭದಲ್ಲೇ ನಾಶಪಡಿಸ್ಬೇಕು. ಹತಾನ್ಯೇಕೇನ ರಾಮೇಣ ಅಷ್ಟೇ ಅಲ್ಲ, ಎಲ್ಲ ಋಷಿಗಳಿಗೆ ಅಭಯ ಕೊಟ್ಟಿದ್ದಾನೆ. ನಿನ್ನ ದಂಧ ನಿಂತೋಗಿದೆ, ರಕ್ತದ ಟ್ಯಾಕ್ಸ್, ಅದರಿಂದ ರಾಕ್ಷಸರು ಎಲ್ಲ ನಿನ್ನ ಬರಲು ನಿನ್ನ ಪಾರ್ಟಿ ಬಿಟ್ಟು ಹೊರಟಿದ್ದಾರೆ. ದರ್ಶಿತಂಚ ಜನಸ್ಥಾನಂ, ಸಂಪೂರ್ಣ ಜನಸ್ಥಾನ, ಸಂಪೂರ್ಣ ದಂಡಕಾರಣ್ಯ ಖಾಲಿಯಾಗಿದೆ, ಒಬ್ಬ ರಾಕ್ಷಸರ ಅಲ್ಲಿಲ್ಲ. ಇನ್ನೊಂದು, ನಿನಗೆ ಸುಂದರಿಯರಾದ ಹೆಣ್ಮಕ್ಳು ಬೇಕು. ನಿನಗೆ ಗೊತ್ತು, ದಿನ ಒಬ್ಬವನ್ನ ಹುಡ್ಕೊಂಡು ತಿರುಗ್ತಿ. ಆದರೆ ರಾಮನ ಹೆಂಡತಿ ಅಂಥವಳು ನಿನಗೆ ಜಗತ್ತಿನಲ್ಲೇ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಅಂತಃಪುರದಲ್ಲಿರ್ತಕ್ಕಂಥ ಎಲ್ಲ ಸುಂದರಿಯರನ್ನು ನಿವಾಳಿಸಿ ಒಗೆದರೂ ಸೀತೆ ಅವಳ ಉಗುರಿನ ಸಮಾನರಾಗೋದಿಲ್ಲ. ನೈವ ದೇವೀನ ಗಂಧರ್ವಿ, ಆ ಕಂಪನಿಯೂ ಗೊತ್ತಿತ್ತು ವೀಕ್ನೆಸ್ಸು ರಾವಣನದು.
ಅವನ ತಂಗಿಗಂತೂ ಗೊತ್ತೇ ಇದೆ. ನೈವ ದೇವಿ ನ ಗಂಧರ್ವಿ ನ ಯಕ್ಷಿ ನ ಚ ಕಿನ್ನರಿ ತಥಾ ಪೂರ್ವಾ ಮಯಾ ನಾರಿ ದೃಷ್ಟಪೂರ್ವಾ ಮಹೀತಲೆ. ಇಂಥ ಸುಂದರಿ ಸ್ತ್ರೀಯನ್ನು ನಾನು ಜಗತ್ತಿನಲ್ಲಿ ಎಲ್ಲಿಯೂ ನೋಡಿಲ್ಲ. ಹಿಂದಿನ ಕಾಲದಲ್ಲಿ ರಾಜರನ್ನು ತಮ್ಮ ವಶ ಮಾಡಿಕೊಳ್ಬೇಕಾಗಿದ್ದರೆ ಇಂಥ ಸುಂದರ ಹೆಣ್ಮಕ್ಳನ್ನು ಕಳಿಸ್ತಾಯಿದ್ರು. ಇವತ್ತಿಗೂ ಹನಿ ಟ್ರ್ಯಾಪ್ ಅಂತ ಕರೀತಾರೆ. ಈ ಸೈನ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು, ಆನಂತರ ವಿಮಾನದ ಪೈಲಟ್ಗಳನ್ನು ತಮ್ಮ ಕಡೆ ಮಾಡ್ಕೊಳ್ಬೇಕಾಗಿದ್ದರೆ ಹೆಣ್ಮಕ್ಳನ್ನ ಫ್ರೀ ಬಿಟ್ಬಿಡ್ತಾರೆ. ಹೋಗಿ ಅವ್ರ ಜೊತೆಗೆ ಇದ್ದುಕೊಂಡು ಅವರನ್ನು ಎಲ್ಲ ಗುಪ್ತಚರ ವಿಷಯ ನಮಗೆ ತಿಳಿಸ್ತಾ ಹೋಗ್ರಿ ಅಂತೇಳಿ. ಅವತ್ತಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಇತ್ತು. ಅವಳಂತಾಳೆ, ಅವಳನ್ನು ಬಿಡಬೇಡ. ಗಂಧರ್ವಿಯರಾಗಲಿ, ದೇವತಾ ಸ್ತ್ರೀಯಾಗಲಿ, ಯಕ್ಷ ಆಗಲಿ, ರಾಕ್ಷಸರಾಗಲಿ, ತಥಾ ಪೂರ್ವಾ ಮಯಾ ನಾರಿ ದೃಷ್ಟಪೂರ್ವಾ ಮಹೀತಲೆ. ಇಂತಹ ಆ ಸ್ತ್ರೀನ ಜಗತ್ತಿನಲ್ಲೇ ನೋಡಿಲ್ಲ. ಅವಳಿಲ್ಲದೇ ಇದ್ದರೆ ನಿನ್ನ ಅಂತಃಪುರ ಪೀಕ ಏನು ಪ್ರಯೋಜನ ಇಲ್ಲ. ಏನೋ ಪ್ರಾಣಿಗಳನ್ನು ತುಂಬಿಕೊಂಡು ಅಷ್ಟೇ ಅಂಥೇಳಿ ಅವನನ್ನು ಸಾಕಷ್ಟು ಈ ಕೆಲಸದಲ್ಲಿ ಪ್ರವೃತ್ತಗಳನ್ನಾಗಿ ಮಾಡ್ತಾ ಇದ್ದಾಳೆ, ಪ್ರವೋಕ್ ಮಾಡ್ತಾ ಇದ್ದಾಳೆ. ಉಕ್ಸಾ ರಹಿ ಹೈ. ಆ ರೀತಿಯಾಗಿರ್ತಕ್ಕಂಥ ಮತ್ತಿಷ್ಟು ಹೇಗೆ ಈಗ ರೈತರಿಗೆಲ್ಲ ನಿಮ್ಮ ಭೂಮಿ ಹೋಗ್ತದೆ, ಹಾಗಾಗ್ತದೆ, ಹೀಗಾಗ್ತದೆ ಅಂತ ಅವ್ರಿಗೆಲ್ಲ ಸುಳ್ಳು ಹೇಳಿ ಎಬ್ಬಿಸ್ತಾ ಇದ್ದಾರಲ್ಲ, ಆ ರೀತಿಯಾಗಿ ಇವಳು ಕೂಡ ಅವನಿಗೆ ಇನ್ನೊಂದು ನಿನ್ನ ತಂಗಿಗೆ ಆಗಿರ್ತಕ್ಕಂಥ ಅಪಮಾನದ ಸೇಡು ತಿರ್ಸಿಕೊಳ್ಬೇಕು ಅಂತ ನಿನಗೆ ಅನಿಸೋದಿಲ್ಲ. ನನ್ನ ಗಂಡನ ಕೊಂದಿರ್ತಕ್ಕಂಥವ್ ನೀನೇ ಆಗಲಿ ಅಂತೇಳಿ ರಾವಣ ತಯಾರಾಗಿದ್ದಾನೆ. ತೇನಾರ್ಥಿತ ಸಪದಿ ಗಂಧರ್ ರಾಘವ ವಂಚನಾರ್ಥಂ. ಹಾಗಾದರೆ ಮೋಸದಿಂದ ಆ ರಾಮನ ಹೆಂಡತಿಯನ್ನು ಅಪಹಾರ ಮಾಡಬೇಕು. ಆ ನಂತರ ರಾಮ ತಾನಾಗೆ ಅವಳ ಶೋಕದಲ್ಲಿ ನಿಶ್ಶಕ್ತನಾಗ್ತಾನೆ, ಸತ್ತು ಹೋಗ್ಬೋದು. ಸೇಡು ತೀರಿಸ್ಕೊಂಡಂತಾಯಿತು, ನನ್ನ ಸ್ವಾರ್ಥವೂ ಆಯಿತು. ಮತ್ತೆ ಮಾರೀಚನ ಹತ್ರ ಬರ್ತಾನೆ. ಮಾರೀಚನ ಹತ್ರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಾರೀಚ ಮತ್ತನೇಕ ರೀತಿಯಿಂದ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ಶಕ್ಯೋ ನ ತೇ ರಘುವರೇಣ ನ ವಿಗ್ರಹೋತ್ರ. ನೀನು ರಾಮನ ಜೊತೆಗೆ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮನಸ್ಸಿನಿಂದ ತೆಗೆದು ಹಾಕು ಅಂತ ತಿಳ್ಕೊಂಡಂತ ಇದ್ದಾನೆ. ಜಾನಾಮಿ, ಅವನ ಬಾಣದ ರುಚಿ ನನಗೆ ಗೊತ್ತಿದೆ. ಆ ಬಾಣ ಬಂದು ನನಗೆ ಪೂರ್ತಿ ಬಡಿದಿದ್ರೆಲ್ಲ ಸತ್ತೋಗ್ತಿದೆ. ಬಂತು, ಸ್ವಲ್ಪ ಬಡಿತು. ಆ ಸ್ವಲ್ಪ ಬಡಿತದಕ್ಕೆ ಎಷ್ಟು 2000 ಮೈಲ್ ದೂರ ಬಂದು ನಾನು ಬಿದ್ದಿದ್ದೀನಿಲ್ಲ. ಅಷ್ಟು ಅವನ ಬಾಣದಲ್ಲಿ ಸಾಮರ್ಥ್ಯ ಇದೆ. ಇನ್ನೂ ಹುಡುಗರಾಗಿದ್ದರು ಅವರು. ಈಗ ಪರಿಣತನಾಗಿರ್ತಕ್ಕಂಥ ಮಹಾಪರಾಕ್ರಮಿ, ಅವನ ಎದುರಿಗೆ ನೀನು ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾನೆ. ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿದೆ, ಕಾಮಾತುರಾಣಂನ ಭಯಂನ ಲಜ್ಜ. ಯಾವ ವ್ಯಕ್ತಿ ಕಾಮಾಸಕ್ತನಾಗ್ತಾನೆ, ಜನರು ಏನಂದಾರು, ಸಮಾಜ ಏನಂದೀತು, ಜನರು ಚೀತು ಅಂದಿರ್ಬೋದು, ಸಮಾಜದ ಭಯವೂ ಇರೋದಿಲ್ಲ, ನಾಚಿಕೆಯೂ ಇರೋದಿಲ್ಲ. ಆ ರೀತಿಯಾಗಿ ಹೆಣ್ಣುಗಳ ಹಿಂದೆ ಬೀಳ್ತಾರೆ. ಇಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಇವನು ರಾಕ್ಷಸ. ತುಳಸಿದಾಸರು ಹೇಳ್ತಾರೆ, ರಾಕ್ಷಸ ಸ್ತ್ರೀಯರು, ರಾಕ್ಷಸ ಪುರುಷರು ಇವರಿಗೆ ಯಾವ ಸಂಬಂಧದ ತಿಳುವಳಿಕೆ ಇರೋದಿಲ್ಲ. ಭ್ರಾತ ಪಿತಾ ಪುತ್ರ ಉರಗಾರಿ ಪುರುಷ ಮನೋಹರ ನಿರಕಥನಾರಿ ಹೋಯಿ ವಿಕಲ ಸಕಲ ಮದನ ಮನಹಿತರೋಕಿ ಜಮಿ ರಬಿ ಮಣಿ ರಾಬಹಿ ಮಿಲೇ ಬಿಲೀನಿ. ಹೇಗೆ ಸೂರ್ಯಕಾಂತ ಮಣಿ ಸೂರ್ಯ ಉದಿತನಾದ ಕ್ಷಣಕ್ಕೇನೆ ಪ್ರಕಾಶ ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ, ಹಾಗೆ ರಾಕ್ಷಸ ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ತಂದೆ ಮಗ ಅಣ್ಣ ತಮ್ಮಂದರು ಬಂಧುಗಂದರು ಯಾವುದೂ ನೋಡೋದಿಲ್ಲ. ರಾಕ್ಷಸಿ ತಾಮಸ ಗುಣ ಬಂದಾಗ, ಪುರುಷರಲ್ಲೂ ತಾಮಸ ಗುಣ ಬಂದಾಗ ತಾಯಿ ತಂಗಿ ಅಕ್ಕ ಬಂಧು ಬಾಂಧವರು ಯಾರನ್ನು ನೋಡೋದಿಲ್ಲ.
ಆ ಕೇವಲ ಅಸುರ ಸ್ವಭಾವ, ತಮ್ಮ ಮನಸ್ಸು ಇಚ್ಛೆಯನ್ನು ಪೂರೈಸ್ಕೊಳ್ಬೇಕು ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ಆಸುರಿ ಸ್ವಭಾವ ಆ ಕಾಲದಲ್ಲಿ ಅವರ ಮೇಲೆ ಪೂರ್ತಿ ಡಾಮಿನೇಟ್ ಮಾಡಿರ್ತದೆ. ಆ ಡಾಮಿನೇಟ್ ಮಾಡಿರ್ತಕ್ಕಂಥ ಆಸುರಿ ಸ್ವಭಾವದಿಂದ ಹೀಗಿರ್ತಾರೆ ಅಂಥವರಿಗೆ ಶಿಕ್ಷೆ ಕೊಡುವುದೇ ಯೋಗ್ಯ ಅಂತ ತುಳಸಿದಾಸರು ಹೇಳ್ತಾರೆ. ಅದರಲ್ಲೂ ಕೂಡ ಶೂರ್ಪಣಖ ಅವನ ಮನಸ್ಸಿನಲ್ಲಿ ಹೋಗಿ ಪ್ರೇರಣೆ ಮಾಡಿದ್ದಾಳೆ. ಅವಳನ್ನ ಬಗ್ಗೆ ತುಳಸಿದಾಸರು ಹೇಳ್ತಾರೆ, ದುಷ್ಟ ಹೃದಯ ದಾರುಣ ಜಸಿ ಅಹಿನಿ. ಆ ದುಷ್ಟ ಹೃದಯಗಳು, ಆ ನಂತರ ಹಾವಿನಂತೆ ಮೋಸಗಾರಳು ಹೌದು. ಆಗ ರಾವಣ ಕಾಮಾತುರನಾಗಿದ್ದ, ಯಾವುದೂ ವಿಚಾರ ತಲೆಗೆ ಹೋಗಲಿಲ್ಲ. ಕೊನೆಗೆ ಹೇಳ್ತಾನೆ, ಮಾರೀಚ ಹಿರಿಯನಾಗಿದ್ದೆ ಅಂತ ಆಗ ಹೋಸಲ ನಿಂಗೆ ಮರ್ಯಾದೆ ಕೊಟ್ಟೆ, ಎಷ್ಟಾದರೂ ನಾನು ರಾಜ, ನಾನು ಹೇಳ್ದಾಗ ಕೇಳಬೇಕು. ಏನು ಮಾಡಬೇಕು? ನೀನು ಬಂಗಾರದ ಜಿಂಕೆಯಾಗಿ ರಾವಣನ ಆಶ್ರಮದ ಎದುರಿಗೆ, ಶ್ರೀರಾಮಚಂದ್ರ ಆಶ್ರಮದ ಎದುರಿಗೆ ಓಡಾಡಬೇಕು. ನಿನ್ನನ್ನು ನೋಡಿ ಸೀತೆ ಬೇಕು ಅಂತಂತಾಳೆ. ಬಂಗಾರದ ಜಿಂಕೆ ಬಂದಾಗ ಯಾರಿಗೂ ಆಸೆ ಆಗೋದಿಲ್ಲ? ಆಸೆ ಆಗೇ ಆಗ್ತದೆ. ಇಂತಹ ಸಂದರ್ಭದಲ್ಲಿ ರಾಮನಿನ್ ಬೆನ್ನಟ್ಬೋದು. ರಾಮನು ಇರ್ತಕ್ಕಂಥ ಸಂದರ್ಭದಲ್ಲಿ ಸೀತೆ ಬೇಡಿದಾಗ ರಾಮನೇ ಬೆನ್ನಟ್ತಾನೆ. ಮೋಸ ದೂರ ಕರೆದುಕೊಂಡು ಹೋಗು, ಅವನು ನಿನಗೆ ಬಾಣ ಹೊಡೆದರೆ ಪ್ರಾಣ ಹೋಗೋಕ್ಕಿಂತ ಮೊದಲು ಹಾ ಲಕ್ಷ್ಮಣ, ಹಾ ಸೀತೆ ಅಂತ ತಿಳ್ಕೊಂಡು ಅಂತೇಳಿ ಒದರಬೇಕು. ಇದರಿಂದ ಅವಾಗ ಲಕ್ಷ್ಮಣನನ್ನು ಕಳಿಸ್ತಾಳೆ. ಯಾಕೆ ಕಾಮನ್ ಸೆನ್ಸ್ ಭಾಳ ಇತ್ತು ರಾವಣನಿಗೆ. ಆಗ ನಾನು ಅವಳನ್ನು ಅಪಹರಣ ಮಾಡ್ತೇನೆ ಹೇಳ್ದ. ಅಲ್ಲಿ ಹೋದ್ರೆ ನಾನು ಸಾಯೋದು ನಿಶ್ಚಿತ. ರಾವಣ ಹೇಳಿದ್ರು, ಏನಾದರೂ ಸಾಯೋದು ನಿಶ್ಚಿತ, ನಿನ್ನ ಮೃತ್ಯು ಬಂದಿದೆ. ಈಗ ನನ್ನ ಮಾತು ಕೇಳಿದರೆ ರಾಮನ ಬಾಣದಿಂದ ಸಾಯ್ತಿ, ಕೇಳದೆ ಇದ್ದರೆ ನಾನು ಖಡ್ಗದಿಂದ ತಲೆ ಹಾರಿಸ್ತೇನೆ. ಏನು ಮಾಡ್ತೇವೆ ಹೇಳು? ಮಾರೀಚ ವಿಚಾರ ಮಾಡ್ದ, ರಾಮನ ಕೈ ಸಾಯೋದ್ರಿಂದ ಒಂದು ಪುಣ್ಯ ಆದರೂ ಬರ್ತದೆ, ಈ ದುಷ್ಟನ ಕೈಯಿಂದ ಸಾಯೋದಿದ್ರೆ ಅನ್ನೋ ಸಮಸ್ಯೆ ಅಂಥೇಳಿ ಅವನಲ್ಲಿದ್ದ ಸಾತ್ವಿಕತೆ ಅಥವಾ ರಾಕ್ಷಸರು ಎಷ್ಟಾದ ದುಷ್ಟ ಸ್ವಭಾವದವರೇ, ಸ್ವಲ್ಪ ಹೊತ್ತು ಏನೋ ಒಂದು ಸಜ್ಜನಿಕೆ ಬಂದಿರ್ತದೆ, ಮತ್ತೆ ಪುನಃ ಅವರ ಸ್ವಭಾವ ಅಭಿವ್ಯಕ್ತವಾಗ್ತದೆ. ಆಗಲಿ ಅಂತ ತಿಳ್ಕೊಂಡಂತೇಳಿ ಇತ್ಯುಕ್ತವಂತ ಅಥ ರಾವಣ ಆಹ ಖಡ್ಗಂ ನಿಷ್ಕೃಷ್ಯ ಹನ್ಮಿ ಯದಿಮೇನ ಕರೋಟಿ ವಾಕ್ಯಂ. ನನ್ನ ಮಾತನ್ನೇನು ಮಾಡದೇ ಇದ್ದರೆ ಕೊಲ್ತೀನಿ ಅಂತಂದು ಆಗಲಿ ಅಂತ ತಿಳ್ಕೊಂಡಂತೇಳಿ ಒಳ್ಳೆ ಬಂಗಾರದ ಶರೀರವನ್ನು ತೆಗೆದುಕೊಂಡಿದ್ದಾನೆ. ಜಿಂಕೆಯ ಏನು ಅಲ್ಲಲ್ಲಿ ಚುಕ್ಕಿಗಳಿರ್ತವೆ ಅವೆಲ್ಲ ನೀಲಮಣಿ, ಪದ್ಮರಾಗಮಣಿ ಈ ರೀತಿಯಾಗಿರ್ತಕ್ಕಂಥ ತಳ 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 ತಳವಲ್ಲಿ ಸುತ್ತಲೂ ಪ್ರಕಾಶ, ಅದ್ಭುತವಾಗಿರ್ತಕ್ಕಂಥ ಜಿಂಕೆಯ ರೂಪವನ್ನು, ಕಾಂಚನ ಜಿಂಕೆ, ಬಂಗಾರದ ಜಿಂಕೆಯ ರೂಪವನ್ನು ಧರಿಸಿ ಆಗ ಆಶ್ರಮದ ಕಡೆಗೆ ಬರ್ತಾ ಇದ್ದಾನೆ. ಏನು ರೀ ಸೀತಾಗ ಒಂದು ಅಂತ ಆಶೆ ಆಯಿತು, ಮನೆಗೆ ಬಂಗಾರ ಕಂಡಿದ್ದಿಲ್ಲೇನು, ತಾನೇ ತನ್ನ ಜೀವನ ಹಾಳು ಮಾಡ್ಕೊಂಡ್ಲಲ್ಲ. ರಾಮಗೆ ಗೊತ್ತಾಗಬಾರ್ದೇನು ದೇವರು ದೇವರು ಅಂತಂತೀರಿ? ರಾಮಗೆ ಗೊತ್ತಾಗಬಾರ್ದೇನು? ಸೀತಾ ಬೈದ್ಲು ಅಂತ ತಿಳ್ಕೊಂಡಂತ ಬಿಟ್ಟಾಕೆ ಹೋಗ್ಬೇಕು ರಾವಣ. ಲಕ್ಷ್ಮಣ ಏನಾದರೂ ರಾಮನ ಮಾತು ಮೀರೋದಿಲ್ಲ ಅಂತ ಒಂದು ನಿಯಮ ಒಂದು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಜಾನನ್ ಇವನು ಮಾರೀಚ ಬಾಣ ಹೊಡಿತಾನೆ. ಆಗ ಲಕ್ಷ್ಮಣಾದಂತ ಲಕ್ಷ್ಮಣನು ಹೊರಡ್ತಾನೆ. ಸೀತೆಯನ್ನು ಅಪಹರಣ ಮಾಡೋದಕ್ಕೋಸ್ಕರ ರಾವಣನಿಗೆ ಸಹಾಯಕನಾಗಿ ಬಂದಿದ್ದಾನೆ. ಇದು ಜಾನನ್ ಅಪಿ, ಗೊತ್ತಿದ್ದರೂ ಸಹಿತ. ರಾಮಚಂದ್ರ ಅದ್ಭುತವಾಗಿರ್ತಕ್ಕಂಥ ಬೇಲುವಿದ್ಯೆ,
ತನ್ನ 2 ಬಾಣಗಳಿಂದ ಆ ಜಿಂಕೆ ಮುಂದೆ ಓಡಿ ಹೋಗಲಾರದಂತೆ ಅದನ್ನೊಂದು ಶರದ ಒಂದು ಪಂಜರ ಕಟ್ಬೋದಾಗಿತ್ತು. ಓಡ್ಲಿಕ್ಕೆ ಬಿಟ್ಟಿದ್ದಾನೆ, ಸ್ವಲ್ಪ ದೂರ ಹೋಗ್ಲಿಕ್ಕೆ, ಆಶ್ರಮದಿಂದ ದೂರ ಹೋಗ್ಲಿಕ್ಕೆ ಬಿಟ್ಟಿದ್ದಾನೆ. ಏನೇ ಇರಲಿ, ರಾಮಂದು ತಪ್ಪಲ್ಲೇನು? ಅದಕ್ಕೋಸ್ಕರ ಹೇಳ್ತಾರೆ, ಇಲ್ಲಿ ರಾಮ ಸಾಮಾನ್ಯ ಮಾನವರಂತೆ ನಾಟಕ ಮಾಡಿದರು. ರಾಮನಿಗೆ ಈ ಆಟ ಗೊತ್ತಿತ್ತು. ಅವನು ಸೀತೆಗೆ ಏಕಾಂತದಲ್ಲಿ ಮಾತನ್ನು ಹೇಳ್ತಾನೆ. ನೋಡಿ ಸೀತಾ, ರಾವಣನನ್ನು ಕೊಲ್ಲುವ ಸಮಯ ಬರ್ತಾ ಇದೆ. ಹೀಗಾಗಿ ರಾವಣ ತನಕ ನಾನು ಮುಟ್ಟಬೇಕು. ಆದ್ದರಿಂದಾಗಿ ನಾವು ಇವತ್ತಿನಿಂದ ಒಂದು ನಾಟಕ ಮಾಡೋಣ. ಅಧ್ಯಾತ್ಮ ರಾಮಾಯಣ, ಅದ್ಭುತ ರಾಮಾಯಣ, ವಾಸಿಷ್ಠ ರಾಮಾಯಣ. ಸಂಸ್ಕೃತದಲ್ಲಿ 20 ಥರದ ರಾಮಾಯಣಗಳಿವೆ. ನಾವೆಲ್ಲ ಸಂಸ್ಕೃತ ಕಲಿಯದೇ ಇದ್ದದರಿಂದಾಗಿ ಈ ಸಂಪತ್ತಿಯಿಂದ ವಂಚಿತರಾಗಿದ್ದೆ. ಮತ್ತು ಮೊಬೈಲ್ ಬಿಟ್ಟಂತ ಈಗ ಉಳಿದುದು ಬಿಟ್ಟು ಹೋಗ್ಬಿಟ್ಟಿದೆ. ಸಿಗ್ತದೆ, ನಿಮ್ಮ ಇದರಲ್ಲಿ ಕೂಡ ಗೂಗಲ್ನಲ್ಲಿ ಸಿಗ್ತದೆ. ಯಾವ್ದು ಬೇಕಾದ ರಾಮಾಯಣ ಗೂಗಲ್ ಕೊಡ್ತದೆ ನಿಮಗೆ. ಇದರಲ್ಲಿ ಗೂಗಲಲ್ಲ, ಈ 3 ರಾಮಾಯಣದಲ್ಲಿ ಒಂದು ಸಮಾನ ಶ್ಲೋಕಗಳು ಬಂದಿವೆ. ಇದೇ ಸ್ವಲ್ಪ ಚೇತು ಚೇಂಜ್ ಆಗಿರಬೇಕು ಹೊರತು ಅಥ ರಾಮೋಪಿ ಜ್ಞಾತ್ವಾ ರಾವಣ ಚೇಷ್ಟಿತಂ. ರಾಮನಿಗೆ ಗೊತ್ತಾಯಿತು, ರಾವಣ ವಿಷಮರಿಸ್ಕೊಂಡು ಬಂದಿದ್ದಾನೆ, ಮಾರೀಚನನ್ನು ಮುಂದೆ ಕಳಿಸ್ತಾನೆ, ಸೀತಾಪಹರಣಕ್ಕೋಸ್ಕರ ಬಂದಿದ್ದಾನೆ ಅಂತೇಳಿ. ಉವಾಚ ಸೀತಾಂ ಏಕಾಂತೆ. ಸ್ವಲ್ಪ ಲಕ್ಷ್ಮಣನಿಗೆ ಗೊತ್ತಾಗದಂತೆ ಏಕಾಂತದಲ್ಲಿ ಸೀತಾದೇವಿಯನ್ನು ಕರೆದು, ಶೃಣು ಜಾನಕಿ ಮೇವಚ, ಸೀತಾದೇವಿ ನನ್ನ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳು. ರಾವಣೋ ಭಿಕ್ಷುರೂಪೇಣ, ನಾನು ಜಿಂಕೆ ಹಿಂದೆ ಹೋದ ಮೇಲೆ ಅವನು ಜೋರಾಗಿ ಒದರ್ತಾನೆ, ಲಕ್ಷ್ಮಣನನ್ನು ನೀನು ಕಳಿಸ್ತಿ, ಆವಾಗ ನಿನ್ನ ಅಪಹಾರ ಮಾಡಬೇಕು ಅಂತೇಳಿ ಬಯಸಿದ್ದಾನೆ. ಅದಕ್ಕೋಸ್ಕರ ಇವತ್ತಿನಿಂದ ನಿನಗೆ ನನ್ನ ಸೇವೆಗೋಸ್ಕರ 1 ವರ್ಷ ರಜೆ. ನಿನಗೆ 1 ವರ್ಷ ಲಾಕ್ಡೌನ್. ನಿನ್ನ ಸ್ಥಳದಲ್ಲಿ ಒಂದು ನಿನ್ನ ಆಕೃತಿಯನ್ನು ನಿರ್ಮಾಣ ಮಾಡಿ, ಮಾಯಾಸೀತೆಯನ್ನು ನಿರ್ಮಾಣ ಮಾಡಿ, ನೀನು ಕೈಲಾಸ ಪರ್ವತಕ್ಕೆ ಹೋಗಿ, ಬಹಳ ದಿವಸದಿಂದ ಕರೀತಾ ಇದ್ದಾರೆ, ನನ್ನನ್ನು ಕರೀತಾ ಇದ್ದಾರೆ, ನನ್ನ ಕೆಲಸ ಇದೆ, ನೀವು ಹೋಗಿ ಅವರ ಸೇವೆಯನ್ನು ಸ್ವೀಕಾರ ಮಾಡಿ ಅವರ ಅನುಗ್ರಹ ಮಾಡ್ತಾ ಅಲ್ಲೇ ಇರು ಅಂತ ಹೇಳಿ ರಾಮಚಂದ್ರ ಸೀತೆಗೆ ಹೇಳ್ತಾನೆ. ತ್ವಂತು ಛಾಯಾಂ ತ್ವದಾಕಾರಾಂ, ನಿನ್ನ ಆಕೃತಿಯ ಒಂದು ಪ್ರತಿಬಿಂಬದಂತೆ ಇರತಕ್ಕಂಥ ಒಂದು ಕೃತ್ರಿಮ ಸೀತೆಯನ್ನು ನಿರ್ಮಾಣ ಮಾಡಿ, ಆ ನಂತರ ನಾನು ಹೋಗುವವರೆಗೂ ಅಲ್ಲೇ ಇರು. ಆಮೇಲೆ ನಾನು ಜಿಂಕೆಯಿಂದ ಹೋದಾಕ್ಷಣಕ್ಕೇನೆ ನೀನು ಕೈಲಾಸ ಪರ್ವತಕ್ಕೆ ಹೊರಟೋಗ್ಬಿಡು, ನಿನ್ನ ಸ್ಥಳದಲ್ಲಿ ಆ ನಿನ್ನ ಆಕೃತಿ ಇರಲಿ. ಅಗ್ನೌ ಅದೃಶ್ಯ ರೂಪೇಣ, ಇಲ್ಲಿ ಅಗ್ನಿ ಅಂತ ಹೇಳಿದ್ದಾರೆ. ಆಚಾರ್ಯರು ಹೇಳ್ತಾರೆ ಕೈಲಾಸ ಪರ್ವತದಲ್ಲಿರು ಅಂತ ತಿಳ್ಕೊಂಡು ಅಂತೇಳಿ. ಅಗ್ನೌ ಅದೃಶ್ಯ ರೂಪೇಣ ವರ್ಷಂ ತಿಷ್ಠ ಮಮಾಜ್ಞೆಯ, 1 ವರ್ಷದವರೆಗೂ ನೀನು ಅಗ್ನಿಯಲ್ಲಿ ಅದೃಶ್ಯಳಾಗಿ, ಅಗ್ನಿ ಅಂತಂದರೆ ಅಗ್ನಿ ಮನೆಯೂ ಆಯಿತು, ಅಗ್ನಿ ತತ್ವ ರುದ್ರದೇವರ ಮನೆಯಲ್ಲಿ ಎರಡೂ ಹೊಂದಾಣಿಕೆ ಆಗ್ತದೆ. ರಾವಣಸ್ಯ ವಧಾಂತೆ ತ್ವಾಂ, ರಾವಣನ ಹತ್ಯೆ ಆದಮೇಲೆ ಮತ್ತೆ ಪುನಃ ನನ್ನ ಹತ್ರನೇ ಬರುತ್ತೆ. ಅಲ್ಲಿ ತನಕ 1 ವರ್ಷದ ರಜಾ ನಿನಗೆ ಕೊಡ್ತೇನೆ. ತಾತ್ಪರ್ಯದಲ್ಲಿ ಕೂಡ ಇದೇನು ಮಾತನ್ನು ಹೇಳ್ತಾರೆ. ಸೃಷ್ಟ್ವಾತ್ಮನಃ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸಮರ್ಚಿತ ಪದ ನಿವಸತ್ ಶಿವಾಭ್ಯಾಂ. ಸೃಷ್ಟ್ವಾತ್ಮನಃ ಪ್ರತಿಕೃತಿಂ,
ಸೀತಾದೇವಿ ರಾಮನ ಆಜ್ಞೆಯ ಪ್ರಕಾರ ತನ್ನ ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಕೈಲಾಸಕ್ಕೆ ಹೊರಟೋಗ್ಬಿಟ್ಟಿದ್ದಾಳೆ. ಏನೇ ನಿಮ್ಮ ಮಧ್ವಾಚಾರ್ಯ ಇನ್ನೊಂದು ಹೇಳ್ತಾರೆ, ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯನ್ನು ತೆಗೆದುಕೊಂಡು ಅಂತ ಇದೆಯಲ್ಲ ಅಂತ ತಿಳ್ಕೊಂಡು ಅಂತೇಳಿ. ಆಚಾರ್ಯ ಹೇಳ್ತಾರೆ, ಎಲ್ಲ ಪುರಾಣದ ಕಥೆಯನ್ನು ತೆಗೆದುಕೊಂಡು ನಾನು ನಿರ್ಣಯ ಮಾಡ್ತಾ ಇದ್ದೇನೆ. ಅಲ್ಲಿ ರಾವಣ ಅಪಹರಣ ಮಾಡಿರ್ತಕ್ಕಂಥ ಸೀತೆ ಇದು ಮಾಯಾ ಸೀತೆ, ಸೀತೆಯ ಆಕೃತಿ ಅಂತನ್ನೋ ವಿಚಾರವನ್ನು ಕೇವಲ ಅಧ್ಯಾತ್ಮ ರಾಮಾಯಣ, ಅದ್ಭುತ ರಾಮಾಯಣ, ವಸಿಷ್ಠ ರಾಮಾಯಣ ಅಷ್ಟೇ ಅಲ್ಲ, ಭವಿಷ್ಯೋತ್ತರ ಪುರಾಣ, ವರಾಹ ಪುರಾಣ, ಕೂರ್ಮ ಪುರಾಣ, ಅಗ್ನಿ ಪುರಾಣ, ಬ್ರಹ್ಮವಿವರ್ತ ಪುರಾಣ, ಸಂಗ್ರಹ ರಾಮಾಯಣ ಇವೆಲ್ಲವೂ ಹೇಳ್ತವೆ ನಿಜವಾದ ಸೀತೆಯನ್ನು ರಾವಣ ತೆಗೆದುಕೊಂಡು ಹೋಗಿಲ್ಲ. ಇಷ್ಟೆಲ್ಲ ಪುರಾಣದ ಆಧಾರ ಇಟ್ಕೊಂಡು ಆಚಾರ್ಯ ಹೇಳ್ತಾರೆ, ಸೀತೆಯ ಆಕೃತಿಯನ್ನು ಮಾಡಿ ಹೊರಡು ಅಂತಿಕೊಂಡು ದಕ್ಷಿಣಕ್ಕೆ ಸೀತಾದೇವಿ ಹಾಗೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ತುಳಸಿದಾಸರು ಪ್ರತಿಜ್ಞೆ ಮಾಡಿದರು ತಮ್ಮಿದರಲ್ಲಿ, ನಾನಾ ಪುರಾಣ ನಿಗಮಾಗಮ ಸಮ್ಮತಮ್ಯತ. ನಾನು ಬರೆದಿರ್ತಕ್ಕಂಥ ರಾಮಾಯಣ ಅನೇಕ ಪುರಾಣಗಳು, ಅನೇಕ ಇತಿಹಾಸಗಳು ಎಲ್ಲಕ್ಕೂ ಸಮ್ಮತವಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ರಾಮಚರಿತ ಮಾನಸ ಬರೀತೇನೆ ಅಂತ ತಿಳ್ಕೊಂಡು ಅಂಥೇಳಿ ಮೊದಲೇ ಆರಂಭದಲ್ಲೇ ಪ್ರತಿಜ್ಞೆ ಮಾಡಿದ್ದಾರೆ. ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ತುಳಸಿ ರಾಮಾಯಣದಲ್ಲಿ ಇದೇ ಮಾತು. ಯಾವ ಮಾತು ಆಗ ನಾನು ಅಧ್ಯಾತ್ಮ ರಾಮಾಯಣ ಶ್ಲೋಕ ಓದಿ ಹೇಳಿದ್ನಲ್ಲ ಅದೇ ಮಾತುಗಳು. ಸುನಹು ಪ್ರಿಯ ವ್ರತ ರುಚಿರಂ ಸುಶೀಲ. ಎಲೆ ಒಳ್ಳೆ ಸ್ವಭಾವದವಳೆ, ಯಾವಾಗಲೂ ವ್ರತ ನಿಯಮಗಳನ್ನು ಮಾಡ್ತಕ್ಕಂಥವಳೆ. ಮೈ ಕಚುಬಿಲ ಲಿತ ನರಲೀಲ. ನಾನೀಗ ಮನುಷ್ಯನಂತೆ ಸಾಮಾನ್ಯ ಒಂದು ನಾಟಕ ಮಾಡಬೇಕಾಗಿದೆ, ನೀನು ಈ ನಾಟಕದಲ್ಲಿ ಭಾಗವಹಿಸಬೇಕು. ತುಮ ಪಾವಕ ಮಹು ಕರೋ ನಿವಾಸ. ನೀನು ಹೋಗಿ ಅಗ್ನಿಮನೆಯಲ್ಲಿ ಅಂದರೆ ಅಗ್ನಿತತ್ವ ರುದ್ರದೇವರಲ್ಲಿ ಜೌ ಲಾಗಿ ಕರೋ ನಿಸಾಚರ ನಾಸ. ರಾವಣನನ್ನು ಕೊಲ್ಲುವವರೆಗೂ ನೀನು ಈ ರೀತಿಯ ಕೈಲಾಸ ಪರ್ವತದಲ್ಲಿ ಇದ್ಬಿಡು. ಈ ರೀತಿಯಾಗಿ ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಸರಿ, ಸೀತೆಯ ಆಕೃತಿ ಇದು ಜಡ ಆಯ್ತಲ್ಲ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇಲ್ಲ, ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಚಕ್ರ. ಇಂದ್ರ ಪ್ರವೇಶ ಮಾಡಿದ್ದಾನೆ. ಲಕ್ಷ್ಮೀದೇವಿ, ಸೀತಾದೇವಿ ಲಕ್ಷ್ಮೀದೇವಿ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಪರಮಾತ್ಮ ಯಾವ ರೀತಿಯಾಗಿ ಅವತಾರ ತೆಗೆದುಕೊಂಡು ನಾಟಕ ಮಾಡ್ತಾನೆಯೋ ಅದೇ ರೀತಿಯಾಗಿ ಲಕ್ಷ್ಮೀದೇವಿಯು ಕೂಡ ಭೂಮಿಗೆ ಬಂದಾಗ ಆ ರೀತಿಯಾಗಿ ಪರಮಾತ್ಮನ ಇಚ್ಛೆಯಂತೆ ನಾಟಕವನ್ನು ಮಾಡ್ತಾಳೆ. ಅದಕ್ಕೆ ಆತ್ಮನಿರ್ಣಯದಲ್ಲಿ ಬರ್ತದೆ, ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ. ಸರ್ವೋತ್ತಮನಾದ ಶ್ರೀಹರಿ ಏನೇನು ನಾಟಕವನ್ನು ಮಾಡ್ತಾನೆಯೋ ತಾಂ ತಾಂ ಕರೋತ್ಯತೆ ತಥೈವ ರಮಾಪಿ ದೇವಿ. ಆದ್ದರಿಂದ ಸೀತಾದೇವಿಯು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ನಾಟಕವನ್ನು ಮಾಡ್ತಾಳೆ, ಅದೇ ರೀತಿ ಮಾಡ್ತಾಳೆ. ಇಲ್ಲ, ಅವಳಿಗೆ ಗೊತ್ತಾಗಲಿಲ್ಲ ಮಾರೀಚ ಅಂತಕೊಂಡು ಅಂತೇಳಿ ತಪ್ಪು. ರಾಮನಿಗೆ ಗೊತ್ತಾಗಿಲ್ಲ ಅನ್ನೋದು ಕೂಡ ಮೇಲಿನ ಲೋಕಮುಹೂರ್ತವಾಗಿ. ನೈತಾವತಾಸ್ಯ ಪರಮಸ್ಯ ತಥಾ ರಮಾಯ. ಶ್ರೀಹರಿಯಲ್ಲಾಗಲಿ ಅಂದರೆ ರಾಮಚಂದ್ರನಲ್ಲಾಗಲಿ, ಲಕ್ಷ್ಮೀ ಅವತಾರಳಾದಂಥ ಸೀತೆಯಲ್ಲಾಗಲಿ ಸ್ವಲ್ಪವೂ ದೋಷ ಇಲ್ಲ, ಸ್ವಲ್ಪವೂ ಮೋಸಗಾರಿಕೆ ಇಲ್ಲ, ಮೋಸ ಹೋಗೋದು ಸಾಧ್ಯವಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನೇ ಸೃಷ್ಟಿಸುವ ವ್ಯಕ್ತಿಗಳು. ಆದ್ದರಿಂದಾಗಿ ಅವಳು ಸೃಷ್ಟಿಸಿದ್ದಾಳೆ. ರಮಾಪಿ ದೇವಿ, ಅವರಲ್ಲಿ ಸ್ವಲ್ಪವೂ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಿಲ್ಲ. ರಾಮಚಂದ್ರ ತನ್ನ ಮಾತಿನಂತೆ ಆಗ ಅದರ ಹಿಂದೆ ಹೋಗಿದ್ದಾನೆ. ಮಾರೀಚನನ್ನು ಒಂದು ಕ್ಷಣದಲ್ಲಿ ಕೊಲ್ಲಿಲ್ಲ, ಬೆನ್ನಿಟ್ಟಿದ್ದಾನೆ. ದೂರ, ಎಷ್ಟು ದೂರ ಹೋಗುವ ಸಲುವಾಗಿ ಎಷ್ಟು ದೂರ ಹೋಗ್ತಾನೆ ಹೋಗಲಿ ಅಂತ ತಿಳ್ಕೊಂಡಂತೇಳಿ ಬಹಳ ದೂರ ಹೋದ ಮೇಲೆ ರಾಮನು ಬಾಣ ಬಿಡ್ತಾನೆ.
ಮಾರೀಚ ಸಾಯುವಾಗ ಹಾ ಲಕ್ಷ್ಮಣ ಹಾ ಸೀತೆ ಅಂತ ತಿಳ್ಕೊಂಡಂತೇಳಿ ಆ ಸಂದರ್ಭದಲ್ಲಿ ಒದರ್ತಕ್ಕಂಥ ಸಂದರ್ಭದಲ್ಲಿ ಆಗ ಸೀತಾ ಲಕ್ಷ್ಮಣನಿಗೆ ಹೇಳ್ತಾಳೆ, ಲಕ್ಷ್ಮಣ ಏನೋ ಸಂಕಟದಲ್ಲಿದ್ದಾನೆ ರಾಮ, ಹೋಗು ಅಂತ ತಿಳ್ಕೊಂಡಂತೇಳಿ. ಲಕ್ಷ್ಮಣ ಹೇಳ್ತಾನೆ, ಇಲ್ಲ, ಆ ಅಣ್ಣನ ಆಜ್ಞೆ ಇದೆ, ನಿಮ್ಮ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಅತ್ತಿಗೆ ರಾಮ ಸಮರ್ಥ ಇದ್ದಾನೆ, ಅವನಿಗೇನೂ ಆಗಿಲ್ಲ. ಅಲ್ಲೋ ಬಾಣ ಹೊಡ್ಸ್ಕೊಂಡು ಒದರಿದ್ದಾನಲ್ಲ, ನನಗೇನೂ ಸಮಸ್ಯೆ ಇದೆ. ಇಲ್ಲ ಲಕ್ಷ್ಮಣ, ನಂಗೆ ಗೊತ್ತಾಯ್ತು, ಯಾಕೆ ನೀನು ಹೆಂಡತಿಯನ್ನು ಬಿಟ್ಟು ಬಂದಿ ಅಂತ ತಿಳ್ಕೊಂಡಂತೇಳಿ. ಕಾಡಿನಲ್ಲಿದ್ದಾಗ ಸಂದರ್ಭ ಸಿಗ್ತದೆ, ರಾಮ ಅಲ್ಲಿ ಹೋದಾಗ ನಾನು ಒಬ್ಬಳೇ ಇದ್ದಾಗ ನನ್ನ ಜೊತೆಗೆ ಇರಬೇಕು ಅಂತ ತಿಳ್ಕೊಂಡಂತೇಳಿ ಬೇಕಂತಲೇ ಕಠೋರ ಮಾತನಾಡಿದ್ದಾಳೆ. ನನ್ನನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತ ಹೇಳಿದಲ್ಲಿ ನಾಟಕ ಮಾಡ್ತಾ ಇದೆಯಲ್ಲ. ಪಾಪ ಒಂದೊಂದು ಶಬ್ದ ಲಕ್ಷ್ಮಣನಿಗೆ ಕಿವಿಯಲ್ಲಿ ಕಬ್ಬಿಣ ಕಾಯಿಸಿ ಹಾಕಿದಾಗ, ಎಂದಿಗೂ ಸ್ವಲ್ಪ ಮನಸ್ಸಿನಲ್ಲಿ ವಿಕೃತಿ ಇಲ್ಲದೆ ಸೇವೆಯನ್ನು ಮಾಡಿದ್ದ. 13 ವರ್ಷ ಆಗಿತ್ತು, 12 ವರ್ಷ ಆಗೋಗಿತ್ತು. ಇನ್ನೂ ಸಾಕಷ್ಟು ಬೈದಿದ್ದಾಳೆ. ನನಗೆ ಗೊತ್ತಿದೆ, ಇಲ್ಲ ನೀನು ಬಿಟ್ಟು ಬರ್ತಿದ್ದೆ ಊರ್ಮಿಳೆ ನನ್ನ, ಇದೆಲ್ಲ ನಾಟಕ. ಆ ರೀತಿಯಾಗಿ ಏನೇನೋ ಅಪವಾದಗಳನ್ನು ಹಾಕಿದ್ದಾಳೆ. ಅಲ್ಲ, ಲಕ್ಷ್ಮೀದೇವಿ ಹಿಂಗೆ ಮಾಡಬೇಕೇನ್ರಿ? ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಲಕ್ಷ್ಮೀ ಇರಲೇ ಇಲ್ಲಲ್ಲ ಅಲ್ಲೇ. ಕೃತ್ರಿಮ ಸೀತಾ, ಬೈದಳು ಕೃತ್ರಿಮ ಸೀತಾದೇವಿ ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾಟಕ ಪಾತ್ರದ ಏನಿರ್ತದೆ, ನಾಟಕ ಪಾತ್ರ ಹೇಗೆ ಪರಮಾತ್ಮನ ನಾಟಕ ಇರ್ತದೆ ಆ ರೀತಿಯಾಗಿ ಮಾತಾಡ್ತಾ ಹೋಗ್ತದೆ, ಪ್ರಾಂಪ್ಟ್ ಮಾಡ್ತಾ ಹೋಗ್ತದೆ ಅಷ್ಟೇ. ಆ ರೀತಿ ಅನೇಕ ರೀತಿಯಿಂದ ಅವನನ್ನು ತಿರಸ್ಕಾರ ಮಾಡಿದಾಗ ಆಗಲಿ ಅಂತ ತಿಳ್ಕೊಂಡಂತೇಳಿ ಲಕ್ಷ್ಮಣ ಹೊರಟಿದ್ದಾನೆ. ಈ ಮಧ್ಯದಲ್ಲಿ ಒಂದು ಕಾಲ್ಪನಿಕ ಕಥೆ ಬರ್ತದೆ. ಲಕ್ಷ್ಮಣ ಒಂದು ರೇಖೆಯನ್ನು ಹೇಳಿದ, ಸೀತಾದೇವಿ ಇದನ್ನು ದಾಟಿ ಮುಂದೆ ಹೋಗುವಂತಿಲ್ಲ, ಲಕ್ಷ್ಮಣ ರೇಖಾ. ಇವತ್ತಿಗೂ ಕೂಡ ಇದಕ್ಕಿಂತ ಮುಂದೆ ಹೋಗುವಂಗಿಲ್ಲ, ಲಕ್ಷ್ಮಣ ರೇಖಾ ನನ್ನ ಮಾತು ಅಂತ ತಿಳ್ಕೊಂಡು ಅಂತೇಳಿ ಹೇಳ್ತಕ್ಕಂಥ ಕ್ರಮ ಬಂದಿದೆ. ಆದರೆ ಹಿಂದಿನ ಯಾವ ಗ್ರಂಥಗಳಲ್ಲಿಯೂ ಕೂಡ ಲಕ್ಷ್ಮಣ ರೇಖೆ ಉಲ್ಲೇಖ ಇಲ್ಲ. ವಾಲ್ಮೀಕಿ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ, ಅನಂತ ರಾಮಾಯಣ, ಅದ್ಭುತ ರಾಮಾಯಣ, ರಾಮಾಯಣ ಸಂಗ್ರಹ ರಾಮಾಯಣ, ಉಳಿದ 18 ಪುರಾಣದಲ್ಲಿ ಬಂದ ರಾಮಕಥೆಯಲ್ಲಿ ಎಲ್ಲಿಯೂ ಕೂಡ ಈ ಲಕ್ಷ್ಮಣ ರೇಖೆ ಉಲ್ಲೇಖ ಇಲ್ಲ. ಹಾಗಾದರೆ ಎಲ್ಲಿಂದ ಬಂತು? ನಾನು ಭಾಳ ಹಿಂದಕ್ಕೆ ಮೊದಲು ಅದನ್ನು ರಿಸರ್ಚ್ ಮಾಡಿದಾಗ ಗೊತ್ತಾಯಿತು. ಸಾಧಾರಣ 1915-20ರಿಂದ ಮುಂದೊಂದು 15-20 ವರ್ಷ ಸಂಪೂರ್ಣ ನಾರ್ತ್ ಕೆನರಾದಲ್ಲಿ ಇಲ್ಲ, ಸೌತ್ ಕೆನರಾ, ಮಂಗಳೂರು, ಆ ಪರಿಸರ, ಸಂಪೂರ್ಣ ಪರಿಸರದಲ್ಲಿ ಪಾರ್ಥಿಸುಬ್ಬ ಅಂತ ತಿಳ್ಕೊಂಡಂತೇಳಿ ಒಬ್ಬ ಯಕ್ಷಗಾನ ಕಥೆಗಳನ್ನು ಬರೀತಕ್ಕಂಥ ವ್ಯಕ್ತಿ. ತಾನು ಸ್ವತಃ ಯಕ್ಷಗಾನವನ್ನು ಮಾಡ್ತಿದ್ದ. ಮೊಟ್ಟ ಮೊದಲು ಲಕ್ಷ್ಮಣ ರೇಖಾ ಅಲ್ಲಿಂದ ಬಂದದ್ದು. ಅವನ ಈ ಕಥೆಯನ್ನು ಕಟ್ಟುಕತೆಯಾಗಿ ಮಾಡಿದ. ಆದ್ದರಿಂದ ಲಕ್ಷ್ಮಣ ರೇಖಾ ಯಾವ ರಾಮಾಯಣದಲ್ಲಿ ಬಂದಿಲ್ಲ. ಹೀಗಾಗಿ ಲಕ್ಷ್ಮಣನು ಕೂಡ ಹೊರಟೋಗಿದ್ದ. ರಾವಣ ಹೇಳ್ದ, ಭಾಳ ಸರಿಯಾದ ಸಮಯ ಅಂತ ತಿಳ್ಕೊಂಡಂತೇಳಿ ಒಬ್ಬ ಸನ್ಯಾಸಿ ವೇಷದಿಂದ ಕಪಟ ಸನ್ಯಾಸಿಯಾಗಿ ರಾಮನ ಆಶ್ರಮಕ್ಕೆ ಬರ್ತಾನೆ. ಮುಂದೇನಾಗ್ತದೆ ಅಂತ ಅನ್ನೋದನ್ನು ನಾಳಿನ ದಿವಸ ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.